ಪರಬ್ರಹ್ಮಣೇ ನಮಃ. ಪಂಡಿತಂ ಪಂಡಿತಾರಾಧ್ಯಂ ಪಿಂಡಾದಿಸ್ಥಲಬೋಧಕಂ ಅಖಂಡಂ ದಂಡವದ್ವಂದೇ ಸೂರ್ಯಮಂಡಲಮಂಡಿತಂ. ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು ಭ್ರಮರಾಂಬ ಮಲ್ಲಿಕಾರ್ಜುನ ಸ್ವಾಮಿಯರನ್ನು ಮನದಲ್ಲಿ ನೆನೆದು ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಹಾಗೂ ಕಾಡಸಿದ್ದೇಶ್ವರರನ್ನು ಮನಸಾ ಸ್ಮರಿಸಿ ಸುಕ್ಷೇತ್ರ ಮಾಂಜರಿಯ ಶ್ರೀ ಕಾಡಸಿದ್ದೇಶ್ವರ ಮಠದ ಪರಿಸರದಲ್ಲಿ ಪ್ರತಿ ತಿಂಗಳ ಪದ್ಧತಿಯಂತೆ ನಡೆದುಕೊಂಡು ಬರ್ತಾ ಇರುವ ಮಾಸಿಕ ಧರ್ಮಚಿಂತನ ಕಾರ್ಯಕ್ರಮದಲ್ಲಿ ನಿಮಗೆಲ್ಲ ಹಲವಾರು ವಿಚಾರಗಳನ್ನು ಧರ್ಮ ಸಂದೇಶದ ರೂಪದಲ್ಲಿ ನೀಡಿರುವಂತಹ ಹಿಪ್ಪರಗಿ ಹಿರೇಮಠದ ಅಭಿಷೇಕ ದೇವರೇ, ಗುರುಸೇವೆಯನ್ನು ಮಾಡುವುದರ ಫಲ ಏನು ಅನ್ನೋದನ್ನು ಹೇಳಿರುವಂತಹ ಯಡೂರಿನ ಕಾಡಸಿದ್ದೇಶ್ವರ ಮಠದ ಉತ್ತರಾಧಿಕಾರಿಗಳಾದ ರೇಣುಕ ದೇವರೇ, ಇವತ್ತು ವಿಶೇಷವಾಗಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಗಣನೀಯ ಸಾಧನೆಯನ್ನು ಮಾಡಿ ಉತ್ತಮ ಉಪನ್ಯಾಸಕ ಪ್ರಶಸ್ತಿಗೆ ಭಾಜನರಾಗಿ ಗುರುರಕ್ಷೆಯನ್ನು ಪಡೆದುಕೊಂಡು ಬಂದಿರುವಂತಹ ಬಸವರಾಜ್ ನರ್ವಾಡಿಯವರೇ, ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿರುವಂತಹ ಮಾಂಜರಿಯ ಎಲ್ಲ ಯುವಕರೇ, ಇವತ್ತಿನ ಪ್ರಸಾದ ಸೇವೆಯನ್ನು ಮಾಡಿರುವಂತಹ ಮಲ್ಲಿಕಾರ್ಜುನ್ ಮಗದುಮ್ ಅವರೇ, ಮಾಂಜರಿ ಗ್ರಾಮದ ಎಲ್ಲ ಹಿರಿಯರೇ, ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ, ಸಾಮಾನ್ಯವಾಗಿ ಪ್ರತಿ ತಿಂಗಳ ನಮ್ಮ ಅವಕಾಶವನ್ನು ನೋಡಿಕೊಂಡು ಮಾಸಿಕ ಧಾರ್ಮಿಕ ಧರ್ಮಚಿಂತನ ಕಾರ್ಯಕ್ರಮವನ್ನು ಮಾಂಜರಿ ಗ್ರಾಮದಲ್ಲಿ ಯುವಕರೆಲ್ಲ ಸೇರಿಕೊಂಡು, ಸಮಾಜದ ಮುಖಂಡರೆಲ್ಲ ಸೇರಿಕೊಂಡು ಬಹಳ ವಿಶೇಷವಾದ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದೀರಿ. ಪ್ರತಿ ತಿಂಗಳ ಏನಾರೇ ಒಂದು ಕಾರ್ಯದ ನಿಮಿತ್ತ ಮೊದಲು ಬೇರೆಯವರು ಯಾರಾದರೂ ಬಂದು ಪ್ರವಚನವನ್ನು ನೀಡ್ತಾ ಇದ್ದರು, ನಾವು ಲೇಟಾಗಿ ಬರ್ತಿದ್ವಿ. ನೀವೆಲ್ಲ ಬಂದು ನಮ್ಮ ದಾರಿ ಕಾಯ್ತಿದ್ರಿ. ಇವತ್ತು ಸ್ವಲ್ಪ ಉಲ್ಟಾ ಆಗ್ಯದ. ನಾವ ಮೊದಲು ಬಂದೀವಿ, ನಿಮ್ಮ ದಾರಿ ಕಾಯ್ಕೊತ ಕುಂತಿದ್ವಿ. ಅದೊಂದು ಮಾತೈತಲ್ಲ, ಕಭಿ ಗಾಡಿ ನಾವ್ ಪರ್ ಕಭಿ ನಾವ್ ಗಾಡಿ ಪರ್ ಅಂತ. ಹಂಗೆ ಇವತ್ತು ಸ್ವಲ್ಪ ನಾವು ಬೇಗ ಬಂದದ್ರಿಂದ ಜಲ್ದಿ ಯಾರ್ಯಾರು ಬರ್ತೀರಿ ಅನ್ನೋದನ್ನು ಪಕ್ಕ ಪತ್ತೆ ಹಚ್ಚಿದಂಗೆ ಆಯಿತು. ಯಾರು ಲೇಟಾಗಿ ಬರ್ತಾರ, ಯಾರ್ಯಾರು ಜಲ್ದಿ ಬರ್ತಾರ ಅಂತ. ಆದರೂ ಕೂಡ 5-10 ನಿಮಿಷ ಹಿಂದರೆ ಆಗಲಿ 5-10 ನಿಮಿಷ ಮುಂದರೆ ಆಗಲಿ ನೀವೆಲ್ಲ ಭಕ್ತಿಯಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅನ್ನೋದೇ ಒಂದು ದೊಡ್ಡ ಸಂತೋಷ, ಸಮಾಧಾನ ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳಲಿಕ್ಕೆ ಬಯಸ್ತೀವಿ.
ಅಭಿಷೇಕ ದೇವರು ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದದ್ದು. 84 ಲಕ್ಷ ಜೀವರಾಶಿಗಳಲ್ಲಿ ಸಂಚರಿಸ್ತಾ ಪ್ರಾರಬ್ಧ ಕರ್ಮವನ್ನು ಅನುಭವಿಸ್ತಾ ಕೊನೆಗೆ ಮನುಷ್ಯನಾಗಿ ಹುಟ್ಟುತ್ತಾನ ಅನ್ನುವಂಥ ಮಾತನ್ನು ಹೇಳಿದರು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಆ ಮನುಷ್ಯ ಜನ್ಮವನ್ನು ಶಿವನಾಮ ಸ್ಮರಣೆಯ ಮೂಲಕ ಸಾರ್ಥಕ ಮಾಡಿಕೊಳ್ಬೇಕು ಅನ್ನುವಂಥ ಕರೆಯನ್ನು ನಿಮಗೆಲ್ಲ ಕೊಟ್ಟರು. 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಹುಟ್ಟಿ ಬಂದಾನ ಅನ್ನೋದಕ್ಕೆ ಪ್ರಮಾಣ ಏನು? ಏನು ಬರೀ ಶಾಸ್ತ್ರ ಹೇಳ್ತತಿ ಅಂತ ನಂಬಬೇಕೋ, ಅಥವಾ ಗುರುಗಳು ಹೇಳ್ತಾರ ಅನ್ನೋ ಕಾರಣಕ್ಕೆ ತಲೆ ತಗ್ಗಿಸಿ ಹ್ಞೂ ಅನ್ಬೇಕೋ? ಏನು ಆಧಾರ ಅದ? ಯಾರಿಗೂ ನೆನಪಿಲ್ಲ ನಮಗೆ. ನಾವು ಯಾವ್ಯಾವ ಜನ್ಮದಲ್ಲಿ ಯೋನಿಗಳಲ್ಲಿ ಹುಟ್ಟಿ ಬಂದೆವು ಯಾವ ನೆನಪು ನಮಗಿಲ್ಲ. ಹುಟ್ಟಿದ ಮೇಲೆ 3 ವರ್ಷದ ತನಕ ಏನು ಮಾಡಿವ ಅನ್ನೋದು ನಮಗೆ ನೆನಪಿರಂಗಿಲ್ಲ. ಇನ್ನು ಹುಟ್ಟೋಕ್ಕಿಂತಲೂ ಮೊದಲು ಯಾವ ಯೋನಿಯಲ್ಲಿದ್ವಿ, ಯಾವ್ಯಾವ ಯೋನಿಯೊಳಗೆ ಹಾದು ಇಲ್ಲಿಗೆ ಬಂದ್ವಿ, ಏನೇನು ಮಾಡಿ ಬಂದೀವಿ ಅನ್ನೋ ಯಾವ ನೆನಪು ನಮಗಿಲ್ಲ. ಆದರೆ ಶಾಸ್ತ್ರದಲ್ಲಿ ಹೇಳ್ತಾವೆ. ಇದನ್ನು ನಾವು ಹೆಂಗೆ ನಂಬಬೇಕು? ಖರೇನೋ ಸುಳ್ಳು ಇದು? ಇದಕ್ಕೆ ಅನೇಕ ಆಧಾರಗಳನ್ನು ಕೂಡ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಮೊದಲನೇದು, ಯಾವುದು ನಮಗೆ ಗೊತ್ತಿಲ್ಲದೇ ಇರುವಂತಹ ಸಂಗತಿಗಳನ್ನು ನಂಬಲಿಕ್ಕೆ ಆಧಾರ ಯಾವುದು ಅಂದ್ರೆ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತವು. ಶಾಸ್ತ್ರನೇ ನಮಗೆ ಆಧಾರ, ಪ್ರಮಾಣ. ಗೊತ್ತಿಲ್ಲದೆ ಇರುವಂತಹ ವಿಷಯಗಳನ್ನು ನಂಬಲಿಕ್ಕೆ, ವಿಶ್ವಾಸ ಮಾಡಲಿಕ್ಕೆ ಪ್ರಮಾಣ ಯಾವುದು ಅಂದರೆ ಶಾಸ್ತ್ರ. ಇನ್ನು ಎರಡನೇದು, ಶಾಸ್ತ್ರದ ಜೊತೆಗೆ ಅನುಭವ ಪ್ರಮಾಣನೂ ಐತಿ. ಅನುಭವ ಪ್ರಮಾಣ ಯಾವುದು ಅಂತ ಕೇಳಿದ್ರೆ, ನೀವು ಸ್ವಲ್ಪ ಪ್ರಾಣಿ ಪಶು ಪಕ್ಷಿಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಗೊತ್ತಾಗ್ತದ. ಆಕಳು ಹೆಂಗೆ ಒದರ್ತದ? ಅಂಬ ಅಂತದ, ಹೌದಾ? ಎಮ್ಮಿ ಅದೊಂದು ಮನೆ ಬೇರೆ, ಆಡ ಅದೊಂದು ಮನೆ ಬೇರೆ, ಕೋಳಿ ಅದು ಒಂದು ಮನೆ ಬೇರೆ, ಗಿಳಿ ಅದು ಒಂದು ಮನೆ ಬೇರೆ, ಕೋಗಿಲೆ ಅದು ಒಂದು ಮನೆ ಬೇರೆ, ಸಿಂಹ ಅದರ ಗರ್ಜನೆ ಭಾಳ ವಿಶೇಷವಾದದ್ದು. ನಿಮ್ಮನ್ನೇನಾದರೂ ಅಕಸ್ಮಾತ್ ಒಬ್ಬೊಬ್ಬರನ್ನ ಕರೆದು ನಾಯಿ ಹೆಂಗೆ ಒದರ್ತದ? ಹುಡುಗಿ ಹೇಳ್ತು ನೋಡಿ. ಒಂದು ಸ್ವಲ್ಪ ನೀವು ವಿಚಾರ ಮಾಡಿರಿ. ನಾಯಿಗೆ ನಾಯಿ ಹಂಗೆ ಒದರಕ್ಕೆ ಬರ್ತತಿ, ಹೌದಿಲ್ಲ? ಆದ್ರೆ ನಾಯಿ ಎಂದು ನರಿ ಹಂಗೆ ಒದರಂಗಿಲ್ಲ. ಆಮೇಲೆ ಆಕಳಿಗೆ ಆಕಳಿನಂಗನ ಒದರಕ್ಕೆ ಬರ್ತದೆ ಹೊರತು ನಾಯಿ ಹೆಂಗೆ ಒದರಕ್ಕೆ ಆಕಳಿಗೆ ಬರೋಂಗಿಲ್ಲ. ಜಗತ್ತಿನ ಯಾವ ಪ್ರಾಣಿಗೂ ಕೂಡ ಇನ್ನೊಂದು ಪ್ರಾಣಿಯ ಧ್ವನಿಯನ್ನು ಅನುಕರಣೆ ಮಾಡಲಿಕ್ಕೆ ಬರೋಂಗಿಲ್ಲ. ಬರ್ತತೇನೆ? ಅವು ಅದರಂಗನೇ. ನಾಯಿ ಹಂಗೆ, ಕೋಳಿ ಹಂಗೆ, ಗಿಳಿ ಹಂಗೆ, ಕೋಗಿಲೆ ಹಂಗೆ, ನರಿ ಹಂಗನ. ಬೇರೊಂದು ಹಂಗೆ ಮಾಡೋಕ್ಕೆ ಬರೋಂಗಿಲ್ಲ. ಆದ್ರೆ ಒಬ್ಬ ಮನುಷ್ಯನ ಹೋಗಿ ನೀವು ಕೇಳಿದ್ರಂದ್ರೆ ಮನುಷ್ಯ ಏನು ಮಾಡ್ತಾನ? ಮನುಷ್ಯನಂಗಂತೂ ಮಾತಾಡ್ತಾನ. ಪ್ರಸಂಗ ಬಂದ್ರೆ ನಾಯಿ ಹಂಗೂ ಧ್ವನಿ ಮಾಡಿ ತೋರಿಸ್ತಾನ, ಕೋಗಿಲೆ ಹಂಗೂ ಧ್ವನಿ ಮಾಡಿ ತೋರಿಸ್ತಾನ, ಗಿಳಿ ಹಂಗೂ ಧ್ವನಿ ಮಾಡಿ ತೋರಿಸ್ತಾನ. ಇದೆಲ್ಲ ಎಲ್ಲಿಂದ ಬಂತು? ಅವನಿಗೆ ಹೆಂಗೆ ಗೊತ್ತಾಯ್ತು?
ಆ ಯೋನಿಯೊಳಗೆ ತಿರುಗಿ 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 ಬಂದ ಅನುಭವ ಇರೋಣದರಿಂದ ಈ ಜನ್ಮದೊಳಗೆ ಹೆಂಗೆ ಒದರಾಕ್ ಬರ್ತದ ಅವನಿಗೆ. ಅಲ್ಲೆಲ್ಲ ಅನುಭವಿಸಿ ಬಂದ ನೀವ. ಅದಕ್ಕಾಗೇ ಆ ಧ್ವನಿ ಇವನಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ಮಿಮಿಕ್ರಿ ಮಾಡೋರು ಇನ್ನೂ ಎಷ್ಟು ಕರೆಕ್ಟ್ ಮಾಡ್ತಾರೆ, ಅವರು ಮಾಡ್ತಾರೆ. ಯಾಕೆ ಅಂದ್ರೆ ಆ ಎಲ್ಲ ಯೋನಿಗಳಲ್ಲಿ ತಿರುಗಾಡಿ ಬಂದಿರೋಣದರಿಂದ ಇವನಿಗೆ ಆ ಅನುಭವ ಇದೆ. ಇದು ಅನುಭವ ಪ್ರಮಾಣ, ಅನುಭವನೇ ಆಧಾರ. ಇದು ಶಾಸ್ತ್ರ ಬಿಡುನು ನಾವು, ಇದು ಅನುಭವ ಅಂತೂ ಯಾರೂ ತೆಗೋಕ್ಕಾಗಂಗಿಲ್ಲ. ಇನ್ನು ಯೋಗಾಸನದಲ್ಲಿ ಅನೇಕ ಆಸನಗಳು ಬರ್ತಾವೆ. ಮಯೂರಾಸನ, ಕುಕ್ಕುಟಾಸನ, ಶ್ವಾನಾಸನ, ಶರಭಾಸನ. ಅನೇಕ ಪ್ರಾಣಿಗಳ ಭಂಗಿಯೊಳಗೆ ನಮ್ಮ ದೇಹವನ್ನು ನಾವು ಆಕೃತಿಗೊಳಿಸೋದಕ್ಕೆ ಆಯಾ ಪ್ರಾಣಿಗಳ ಹೆಸರನ್ನು ಆಸನಕ್ಕೆ ಕೊಟ್ಟಾರ. ಕುಕ್ಕುಟಾಸನ ಅಂದ್ರೆ ಕೋಳಿ ಹೆಂಗಿರುತ್ತಲ್ಲ ಹಂಗನ ನಮ್ಮ ದೇಹವನ್ನು ಮಾಡ್ಕೊಳ್ಳೋದು. ಆಮೇಲೆ ಮಯೂರಾಸನ ಅಂದ್ರೆ ನವಿಲು ಹೆಂಗಿರ್ತದಲ್ಲ ಅದರಂಗನ ನಮ್ಮ ದೇಹವನ್ನು ಮಾಡ್ಕೊಳ್ಳೋದು. ಶ್ವಾನಾಸನ ಅಂದ್ರೆ ನಾಯಿ ಹೆಂಗೆ ಯಾವಾಗಲೂ ಬಾಯಿ ತಗೊಂಡಿರುತ್ತಲ್ಲ ಹಂಗೆ ನಮ್ಮ ದೇಹವನ್ನು ನಾವು ಮಾಡಿಕೊಳ್ಳೋದು. ಈ ಎಲ್ಲ ಆಸನಗಳನ್ನು ಅಭ್ಯಾಸ ಮಾಡ್ಕೋತ ಹೋದ್ರೆ ಮನುಷ್ಯ ಮಾಡ್ತಾನ. ಅದು ಎಲ್ಲಿಂದ ಬಂತು ಅವನಿಗೆ ಅಂತ ಕೇಳಿದ್ರೆ ಆ ಎಲ್ಲ ಯೋನಿಗಳಲ್ಲಿ ಹುಟ್ಟಿ ಬಂದ ಅನುಭವ ಇರೋಣದರಿಂದ ಈ ಯೋನಿಗಳಲ್ಲಿ ಅದನ್ನು ಮಾಡಲಿಕ್ಕೆ ಅವನಿಗೆ ಸಾಧ್ಯ ಇದೆ. ಇದು ಅನುಭವ ಪ್ರಮಾಣ, ಅನುಭವ ಪ್ರಮಾಣ. ಇರಲಿ, ಎಲ್ಲ ಯೋನಿಗಳಲ್ಲಿ ಜನ್ಮ ತಾಳಿ ಮನುಷ್ಯ ಕೊನೆಗೆ ಈ ಮನುಷ್ಯ ಜನ್ಮದಲ್ಲಿ ದೇಹವನ್ನು ತೊಟ್ಟುಕೊಂಡು ಜನ್ಮವನ್ನು ತಾಳಿದ್ದಾನೆ. ಅಕ್ಕ ಮಹಾದೇವಿ ಹೇಳ್ತಾಳೆ, ಬಹಳ ಚಲೋ ಹೇಳ್ತಾಳೆ. ಏನು ಅಂದ್ರೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಯೋನಿಗಳಲ್ಲಿ ಬಂದೆ ಬಾರದ ಭವಂಗಳನ್ನು ಉಂಡೆ ಹುಟ್ಟಿದ್ದು ತಪ್ಪಾಯಿ ತೆಲಲಿಂಗವೇ ಇನ್ನು ಮುನ್ನ ಹುಟ್ಟದಂತಿರಿಸು ಚೆನ್ನಮಲ್ಲಿಕಾರ್ಜುನ. ಒಂದಲ್ಲ ಎರಡಲ್ಲ 84 ಲಕ್ಷ ಯೋನಿಗಳಲ್ಲಿ ನಾನು ತಿರುಗಿ 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 ಇಲ್ಲಿ ಬಂದೇನೆ. ಬರಬಾರ್ದಾಗಿತ್ತು, ಬಂದುಬಿಟ್ಟೇನೆ. ಆಗ ಹೋಗಿದ್ದಕ್ಕೆ ಚಿಂತೆ ಮಾಡಿ ಪ್ರಯೋಜನ ಇಲ್ಲ, ಮುಗ್ದ ಹೋಗೈತೆ ಅದು. ಇನ್ನು ಮುಂದೆ ಏನು ಮಾಡಬೇಕು ಅಂದ್ರೆ ಮತ್ತೆ ಅದ್ರಾಗ ಬರ್ಲಾರ್ದಂಗೆ ಮಾಡಿಕೊಂಡು ಇಲ್ಲಿಂದ ಹೋಗ್ಬೇಕಾಗೈತೆ. ಅದು ಬುದ್ಧಿವಂತಿಕೆ. ಅಲ್ಲೆಲ್ಲ ತಿರುಗಿ ಬಂದೀವಿ. ತಿರುಗಿ ಬಂದ ಮೇಲೆ ಈ ಜನ್ಮವನ್ನು ಕೂಡ ನಾವು ವ್ಯರ್ಥವಾಗಿ ಕಾಲಹರಣ ಮಾಡಿದೀವಿ ಅಂದ್ರೆ, ಸಾರ್ಥಕ ಮಾಡ್ಕೊಳ್ಳಲಿಲ್ಲ ಅಂದ್ರೆ, ಸದುಪಯೋಗ ಮಾಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ABCDಯಿಂದ ಚಾಲು. ಮತ್ತೆ 84 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಕೋತ ಬರ್ಬೇಕು. ಮತ್ತು ಕೊನೆಗೆ ಮನುಷ್ಯನಾಗಿ ಬರ್ಬೇಕು, ಮನುಷ್ಯನಾಗಿ ಹುಟ್ಟಬೇಕು. ಅದಕ್ಕೆ ನಿಜಗುಣ ಶಿವಯೋಗಿಗಳಂತಾರ, ಭಾಳ ಒಳ್ಳೆ ಮಾತನ್ನು ಹೇಳ್ತಾರೆ ಅವರು. ಅನಿಮಿತ್ತ ವರಿಗಳೆನಿಪ ಕಾಮಾದಿಗಳಿಗೆ ತನು ಅನೇಕವ ನಿತ್ಯ ಭವಭವಂಗಳಲ್ಲಿ ನಿನಗೊಂದು ದೇಹವಿದನ್ನು ತೊಟ್ಟು ತಪವ ಅಂತೂ ಘನಶಂಭುಲಿಂಗವ ಎರಲೊಲ್ಲೆ ಮನುಜ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತ್ತವೇ ಅಂತ ಪ್ರಶ್ನೆ ಮಾಡ್ತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂಥ ಅರಿಷಡ್ ವರ್ಗಗಳಿಗೆ ಹಲವಾರು ದೇಹಗಳನ್ನು ನಾವು ಕೊಟ್ಟು ವ್ಯರ್ಥ ಮಾಡ್ಕೊಂಡು ಬಿಟ್ಟಿವಿ. ನಿಮ್ಮ ಸಲುವಾಗಿ ಒಂದರ ದೇಹವನ್ನು ಈ ಉಪಯೋಗ ಮಾಡಿಕೊಂಡು ಈ ದೇಹವನ್ನು, ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಬಾರ್ದೇನು ಅಂತ ಹೇಳಿ ನಿಜಗುಣ ಶಿವಯೋಗಿಗಳು ಕರೆಯನ್ನು ಕೊಡ್ತಾರೆ. ಹಿಂಗೆ 84 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟಿ ಬಂದ ಮೇಲೆ ಈ ಮನುಷ್ಯ ಜನ್ಮವನ್ನು, ಶ್ರೇಷ್ಠವಾಗಿರುವಂಥ ಮನುಷ್ಯ ಜನ್ಮವನ್ನು, ಬಹುತೇಕ ಇದರಷ್ಟು ಪವಿತ್ರ, ಇದರಷ್ಟು ಅವಕಾಶ ಉಳಿದ ಯಾವ ಯೋನಿಗಳಲ್ಲೂ ಕೂಡ ಪ್ರಾಪ್ತ ಆಗಂಗಿಲ್ಲ. ಅವು ಬಹುತೇಕ ಭೋಗ ಜನ್ಮ. ಎಲ್ಲವೂ ಹೊಸ ಹೊಸ ಕರ್ಮಗಳನ್ನು ಮಾಡೋದರ ಮೂಲಕ
ಪುಣ್ಯ ಸಂಪಾದನೆ ಮಾಡಲಿಕ್ಕೆ ತನ್ಮೂಲಕ ಕೊನೆಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಇರುವಂತಹ ಏಕೈಕ ಅವಕಾಶ ಅಂದರೆ ಅದು ಮನುಷ್ಯ ಜನ್ಮ. ಮತ್ತು ಇದನ್ನು ನಾವು ವ್ಯರ್ಥ ಮಾಡ್ಕೊಂಡಿವಿ ಅಂದರೆ ಮತ್ತೆ ಎಲ್ಲ ಜನ್ಮಗಳಲ್ಲಿ ಹುಟ್ಕೊತ ಬರ್ಬೇಕು, ಎಲ್ಲ ಜೀವರಾಶಿಗಳಲ್ಲಿ ಹುಟ್ಕೊತ ಬರ್ಬೇಕು. ಒಬ್ಬ ರಾಜ ಒಂದು ಯಜ್ಞವನ್ನು ಮಾಡ್ತಿದ್ದಂತೆ. ಅದು ಬಹುದಕ್ಷಿಣೆ ಯಾಗ ಅಂತ ಹೆಸರು. ಆ ಯಜ್ಞದ ಕೊನೆಗೆ ಪೂರ್ಣಾಹುತಿಯ ಸಂದರ್ಭದಲ್ಲಿ ಯಾರ್ಯಾರು ಬಂದು ಏನೇನು ಕೇಳ್ತಾರೋ ಅವ್ರು ಎಲ್ಲರಿಗೂ ಕೂಡ ದಾನ ಮಾಡುವಂತಹ ವಿಶೇಷವಾಗಿರುವಂಥ ಪರ್ವ ಅದು ಆ ಯಜ್ಞದಲ್ಲಿತ್ತು. ಹಿಂಗೆ ರಾಜ ಯಜ್ಞವನ್ನು ಸಂಪನ್ನಗೊಳಿಸಿ 5 ದಿನಗಳ ಕಾಲ ಯಾರ್ಯಾರು ಬಂದು ಏನೇನು ಕೇಳ್ತಾರೋ ಅವ್ರು ಎಲ್ಲರಿಗೂ ಕೇಳಿದ್ದನ್ನು ಕೊಡ್ತೇನೆ ಅಂತ ಡಂಗ್ರ ಸಾರಿಸಿದ. ಯಾರ್ಯಾರು ಬಂದು ಏನೇನು ಕೇಳ್ತಾರ, ಭಾಳ ಜನ ಈಗಿರಬಾರ್ದ ರಾಜ ಅಂತಿರ್ತಾರೆ. ಈಗಿದ್ರೆ ಎಷ್ಟು ಚಲೋ ಇತ್ತು, ಹೋಗಿ ಏನು ಬೇಕಾದ ಕೇಳಿ ತೊಗೊಂಡು ಬರ್ಬೋದಾಗಿತ್ತಲ್ಲ ಅಂತ. ಹಿಂಗೆ ಡಂಗರ ಸಾರಿಸಿದ. ಜನ ಎಲ್ಲ ಸಾಲಗಟ್ಟಿ ಕಿಕ್ಕಿರಿದು ಬರಾಕತ್ತಿದ್ರು. ಈ ಸುದ್ದಿ ದೇವಸ್ಥಾನ ಮುಂದೆ ಕುಳಿತುಕೊಂಡು ಭಿಕ್ಷಾ ಬೇಡುವಂತಹ ಒಬ್ಬ ಭಿಕ್ಷುಕನಿಗೆ ಮುಟ್ಟಿತು. ಅವ ಅಂದ, ನಾನು 40, 50, 60 ವರ್ಷ ಆಯ್ತು ಇಲ್ಲೇ ಕೂತ್ಕೊಂಡು ದುಡ್ಡು 2 ದುಡ್ಡಿಗೆ ಕಾಸು 2 ಕಾಸಿಗೆ ಕೈ ಮಾಡಿ ಮುಂದೆ ಕಡೆಯಿಂದ ಬೇಯಿಸ್ಕೊಂಡು ಭಿಕ್ಷಾ ಬೇಡಿ ಹೊಟ್ಟೆ ತುಂಬ್ಕೋಬೇಕು. ಅಂದೆಂಥ ಕರ್ಮದ ಇದೊಂದು ದೊಡ್ಡ ಅವಕಾಶ. ಹೋಗಿ ರಾಜನಿಗೆ ಭೇಟಿ ಆಗಿಬಿಟ್ರೆ ಜೀವನ ಪೂರ್ತಿ ಆರಾಮಿರುವಷ್ಟು ಏನು ಬೇಕಾದನ್ನು ಕೇಳ್ಕೊಂಡು ಈ ಭಿಕ್ಷಾ ಬೇಡು ಉದ್ಯೋಗನ ಬಂದಾಗಿಬಿಡ್ತತಿ, ಆರಾಮಿರ್ಬೋದಲ್ಲ ಅಂತ ಅನಿಸಿ ಅವನು ರಾಜನ ಹತ್ರ ಹೋಗಬೇಕು ಅಂತ ತಯಾರಾದ. ಆದರೆ ಅವನ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ ದೇಹದ ತುಂಬೆಲ್ಲ ಕಜ್ಜಾಗಿದ್ದು. ತುರುಕಿ ಅಂತಾರಲ್ಲ, ತುರುಕೆ ಬಿಡ್ತಿತ್ತು ಆಗಾಗ ಅವನ ದೇಹಕ್ಕೆಲ್ಲ. ಕಣ್ಣು ಕುರುಡಿದ್ದು, ಕಣ್ಣು ಕಾಣಂಗಿಲ್ಲ, ಆರೋಗ್ಯವೂ ಚೆನ್ನಾಗಿಲ್ಲ. ಹೆಂಗೆ ಹೋಗಕ್ಕೆ ಸಾಧ್ಯ ಅದ ರಾಜನ ಹತ್ರ? ಹೋಗೋರಿಗೆ ಬರೋರಿಗೆ ನನ್ನ ರಾಜನ ಹತ್ರ ಕರ್ಕೊಂಡು ಹೋಗ್ರಿ ಅಂತ ಕೇಳ್ಕೊಳಕ್ಕೆ ಹತ್ತಿದ. ಅದರೊಳಗೇ ಒಬ್ಬವ ಪುಣ್ಯಾತ್ಮ ನಾನು ಕರ್ಕೊಂಡು ಹೋಗ್ತೇನೆ ಬಾ ಅಂತ ಹೇಳಿ ಅವನು ಮುಟ್ಟಿಸ್ಕೊಳ್ಳಿಲ್ಲ. ಆ ಕಜ್ಜಿ ಮತ್ತು ಇವಾಗ ಅಂಟ್ಕೊಂಡ್ರೆ ಏನು ಮಾಡೋದು? ಅವ ಏನು ಮಾಡ್ದ ಅಂದ್ರೆ ಒಂದು ಬಡಿಗೆ ಹಿಡ್ಕೊಂಡ. ಈ ಬಡಿಗೆ ಹಿಡ್ಕೊಂಡು ನನ್ನ ಜೊತೆಗೆ ಬಾ ಅಂತ ಹೇಳ್ದ. ಮುಂದಿನ ಭಾಗ ಇವ ಹಿಡ್ಕೊಂಡ, ಹಿಂದಿನ ಭಾಗ ಭಿಕ್ಷುಕ ಹಿಡ್ಕೊಂಡ. ಅವನು ಕರ್ಕೊಂಡು ಎಲ್ಲಿ ತನಕ ಹಾದ ಅಂದ್ರೆ ಅದು ರಾಜ ಅಂದ್ರೆ ದೊಡ್ಡ ಅರಮನೆ. ಆ ಅರಮನೆಗೆ ಅದರದ್ದೇ ಆಗಿರುವಂತಹ ದೊಡ್ಡ ಕೋಟೆ ಗೋಡೆ. ಒಳಗೆ ಬರಬೇಕಾದ್ರೆ ಒಂದೇ ದಾರಿ, ಎಲ್ಲ ಕಡೆಯಿಂದ ಬರೋಕ್ಕೆ ಅವಕಾಶ ಇರಲಿಲ್ಲ. ಇವ ಆ ಅರಮನೆ ಹಿಂಬದಿ ಇರಲಿರುವಂಥ ಒಂದು ದೇವಸ್ಥಾನದಲ್ಲಿ ಕೂತ್ಕೊಂಡು ಭಿಕ್ಷಾ ಬೇಡ್ತಿದ್ದ. ಅರಮನೆ ಹಿಂಬದಿಯಲ್ಲಿರುವಂಥ ದೇವಸ್ಥಾನದೊಳಗೆ ಅವನು ಕರ್ಕೊಂಡು ಇವ ಬಡಿಗೆ ಹಿಡ್ಕೊಂಡು ಕರ್ಕೊಂಡು ಬಂದು ಏನು ಮಾಡಿದ ಅಂದ್ರೆ ಆ ಅರಮನೆ ಹಿಂಭಾಗದ ಕೋಟೆ ಗೋಡೆ ಇತ್ತಲ್ಲ, ಆ ಕೋಟೆ ಗೋಡೆಗೆ ಅವನ ಕೈ ಹಚ್ಚಿಸಿ, ಈ ಗೋಡೆ ಹಿಡ್ಕೊಂಡು ಹೋಗಿ ನೀನು, ನಾನು ಬೇರೆ ಕೆಲಸದ ಹೋಗಾಮದೀನಿ, ಬಹಳ ದೂರ ಐತಿದು, ಈ ಗೋಡೆ ಹಿಡ್ಕೊಂಡು ನೀನು ಹೋಗು. ಈ ಗೋಡೆ ಎಲ್ಲಿ ಕಟ್ಟಾಗುತ್ತಲ್ಲ ಅಲ್ಲೇ ಒಳಗೆ ಹೋಗಕ್ಕೆ ದಾರಿ ಐತಿ. ಅಲ್ಲಿ ಒಳಗೆ ಹೋದಿ ಅಂದರೆ ಅಲ್ಲೇ ರಾಜ ಇರ್ತಾನೆ, ನೀ ಏನು ಕೇಳ್ತಿ ಅದನ್ನು ಕೊಡ್ತಾನೆ, ತೊಗೊಂಡು ಬರಬಹುದು ಅಂತ ಅವನಿಗೆ ಹೇಳಿ ಗೋಡೆಗೆ ಕೈ ಹಚ್ಚಿಸಿ ಹೋಗಿಬಿಟ್ಟವ. ಇವಾಗ ಗೋಡೆ ಹಿಡ್ಕೊಂಡು ಒಂದೊಂದು ಹೆಜ್ಜೆ ಇಟ್ಕೋತ ಹೋದ. ಕಣ್ಣು ಕಾಣಂಗಿಲ್ಲ, ಆರೋಗ್ಯನೂ ಚಲೋ ಇಲ್ಲ. ಆ ಗೋಡೆನೇ ಆಧಾರ. ಹಂಗೆ ಕಾಲು ಸವರ್ಸ್ಕೋತ ಮುಂದಕ್ಕೆ ಹೋದ. ಏನಾಯ್ತು ಅವನ ಪರಿಸ್ಥಿತಿ ಅಂದ್ರೆ ಅರ್ಧ ಗೋಡೆ ಸುತ್ತಾಶ ಹೋದ. ಬಾಗಿಲು ಸಮೀಪಕ್ಕೆ ಬಂದ.
ಆ ಬಾಕಲ್ ಸಮೀಪಕ್ಕೆ ಬರೋದಕ್ಕೆ ಏನಾಯ್ತು ಅಂದ್ರೆ ಅವನ ದೇಹದ ಕಜ್ಜಿ ತಿಂಡಿ ಬಿಡಕ್ಕೆ ಚಾಲು ಆಯ್ತು, ತುರಿಕ್ ಚಾಲು ಆಯ್ತು ಅವನಿಗೆ. ಆ ಗ್ವಾಡಿ ಬಿಟ್ಟು ಏನು ಮಾಡಿದ ಅಂದ್ರೆ ತನ್ನ ಕೈಯ ಮೇಯ ತುರುಸ್ಕೋತ ಹೆಜ್ಜೆ ಹಾಕೋತ ಮುಂದಕ್ಕೆ ಹೋದ. ಅದು ಹೆಜ್ಜೆ ಹಾಕೋದ್ರಾಗ ಏನಾಯಿತು ಅಂದ್ರೆ ಅಲ್ಲೇನು ಹೋಗಕ್ಕೆ ದಾರಿ ಇತ್ತಲ್ಲ ಅದನ್ನು ದಾಟಿ ಮುಂದಕ್ಕೆ ಹೋಗ್ಬಿಟ್ಟ. ಅದನ್ನು ದಾಟಿ ಮುಂದಕ್ಕೆ ಹೋದ, ಮತ್ತು ತುರುಕ್ ಕಡಿಮೆ ಆಯ್ತು, ಗ್ವಾಡಿ ಕೈ ಹೆಚ್ಚಿದಾಗ ಗ್ವಾಡಿ ಹಂಗಾಯ್ತು, ಮತ್ತು ಸುತ್ತರಾಗಕ್ಕೆ ಚಾಲು ಮಾಡಿದ. ಅವ ಹೇಳಿದ್ದಲ್ಲ, ಎಲ್ಲಿ ಗ್ವಾಡಿ ಕಟ್ಟಾಕತ್ತಿ ಅಲ್ಲೇ ದ್ವಾರ ಸಿಗ್ತೈತಿ, ಅಲ್ಲಿಂದ ಒಳಗೆ ಹೋಗ್ಬೋದು ನೀನು ಅಂತ. ಇದು ಯಾವುದೋ ಒಬ್ಬ ಭಿಕ್ಷುಕನ ಕಥೆ ಅಲ್ಲ, ಇದು ಮನುಷ್ಯನಾಗಿ ಹುಟ್ಟಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯ ಕಥೆ. 84 ಲಕ್ಷ ಜೀವರಾಶಿಗಳನ್ನೋದೇ ಕೋಟೆ ಗ್ವಾಡಿ, ಮನುಷ್ಯ ಜನ್ಮ ಅನ್ನೋದೇ ದ್ವಾರ. ಈ ದ್ವಾರಕ್ಕೆ ಬಂದೀವಿ ನಾವು. ಇಲ್ಲಿ ಬಂದ ಮೇಲೆ ಏನಾಗ್ಯದ ಅಂದ್ರೆ ಇಲ್ಲಿ ಈ ದ್ವಾರದ ಒಳಗೆ ಹೋಗಬೇಕು, ಮೋಕ್ಷವನ್ನು ಪಡ್ಕೊಳ್ಬೇಕು. ಪರಮಾತ್ಮನ ಕೇಳಿದ್ದನ್ನು ಕೊಡ್ಲಿಕ್ಕೆ ಅಲ್ಲಿ ಒಳಗಡೆ ನಿಂತ್ಕೊಂಡಾನ. ನಾವು ಅವನನ್ನು ಕಾಣಬೇಕು ಅಂತ ಹೇಳಿ ಒಳಗೆ ಹೋಗಬೇಕು. ಆದರೆ ನಾವೇನು ಮಾಡಕತ್ತೀವಿ ಅಂದ್ರೆ 84 ಲಕ್ಷ ಜೀವರಾಶಿಗಳಲ್ಲಿ ಸುತ್ತಾಡಿ ಕ್ವಾಟಿ ಸುತ್ತಿ ಹಂಗೆ ಕೊಟ್ಟು ಬಂದಲ್ಲ, ಹಂಗೆ ಅಲೆಮಾಟ ಬಂದಿರ್ತೀವಿ. ಮನುಷ್ಯ ಜನ್ಮಕ್ಕೆ ಬರ್ತೀವಿ, ಬಂದ ಕೂಡಲೇ ಇಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ ಅನ್ನುವಂಥ ಕಜ್ಜೆಗಳು ತುರ್ಸಕ್ಕೆ ಚಾಲು ಆಗ್ತಾವ. ಇದನ್ನು ತುರ್ಸ್ಕೋತ ಇದನ್ನು ಸರಿ ಮಾಡ್ಕೋತನ ಈ ಜನ್ಮ ಕಳೆದು ಹೋಗಿಬಿಡ್ತತಿ, ದ್ವಾರ ದಾಟಿ ಬಿಡ್ತೀವಿ. ಮತ್ತೇನು ಮಾಡ್ಬೇಕು? ಮತ್ತೆ ಚಕ್ಕರ್ ಹೊಡಿಬೇಕಲ್ಲ, ಮತ್ತು 84 ಲಕ್ಷ ಜೀವರಾಶಿಗಳಲ್ಲಿ ಸುತ್ತರ್ಕೋತ ಬರ್ಬೇಕು. ಹಿಂಗೆ ಎಷ್ಟು ಜನ್ಮ ತಿರುಗಿ ಬಂದೀವಿ ಅಂದ್ರೆ ಲೆಕ್ಕನೇ ಇಲ್ಲ ಅಂತಾರೆ. ಧರೆಯನ್ನೆಲ್ಲವ ಸಣ್ಣಿಸಿ ಧೂಳಿ ಮಾಡಲು ಅನಿತು ಒಂದೊಂದು ಜೀವರ ಬಸಿರೊಳು ಬಂದು ತಿರುಗಿ ನೀನತ್ತ ಪೋಗದಂತೆ ರಚಿಸದೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತ್ತವೇ. ನಿಜಗುಣ ಶಿವಯೋಗಿಗಳು ಹೇಳ್ತಾರ, ಈ ಇಡೀ ಭೂಮಿಯನ್ನು ಕುಟ್ಟಿ ಪುಡಿ ಮಾಡಿ ತೂರಿ ಬಿಟ್ರೆ ಎಷ್ಟು ಪರಮಾಣುಗಳು ಅಕ್ಕವಲ್ಲ, ಅಷ್ಟು ಸಾರೆ ಒಂದೊಂದು ಯೋನಿಯಲ್ಲಿ ಮನುಷ್ಯ ಹುಟ್ಟಿ ಬಂದಾನಂತ. ಇಷ್ಟೆಲ್ಲ ಯೋನಿಗಳಲ್ಲಿ ತಿರುಗಿ ಕೊನೆಗೆ ಮನುಷ್ಯ ಜನ್ಮಕ್ಕೆ ಬಂದೀವಿ. ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅಂದ್ರೆ ಎಲ್ಲಿಗೆ ಬರಬೇಕು ಅಂದ್ರೆ ಮೊದಲು ಗುರುಗಳ ಹತ್ರ ಬರಬೇಕು, ಗುರುಗಳ ಸೇವೆಯನ್ನು ನಿಷ್ಠೆಯಿಂದ ಮಾಡಬೇಕು ಅನ್ನೋದನ್ನು ನಮ್ಮ ಅಭಿಷೇಕ ದೇವರು, ನಮ್ಮ ರೇಣುಕ ದೇವರು ನಿಮಗೆಲ್ಲ ಗುರು ಸೇವೆಯ ಮಹತ್ವವನ್ನು ತಿಳಿಯಪಡಿಸಿದವರಾಗಿದ್ದಾರೆ. ಸಿದ್ಧಾಂತ ಶಿಖಾಮಣಿಯಲ್ಲಿ ರೇಣುಕ ಭಗವತ್ಪಾದರು ಹೇಳ್ತಾರೆ, ಗುರುಗಳ ಹತ್ರ ಹೋದ ಮೇಲೆ ಮೊದಲು ಏನು ಮಾಡಬೇಕು, ಗುರು ಹೆಂಗಿರಬೇಕು, ಶಿಷ್ಯ ಹೆಂಗಿರಬೇಕು, ಗುರುವಿನ ಲಕ್ಷಣ ಏನು, ಶಿಷ್ಯನ ಲಕ್ಷಣ ಏನು, ಅವೆಲ್ಲ ಭಾಳ ದೊಡ್ಡ ಉದ್ದ ಆಗಲ್ಲ ಐತಿ. ಅವು ಇರಲಿ, ಮತ್ತೆ ಪ್ರಸಂಗ ಬಂದಾಗ ನೋಡೋಣ. ಈಗ ಪ್ರಸ್ತುತ ಗುರುಗಳ ಬಳಿಗೆ ಹೋದ ಮೇಲೆ ಮೊದಲು ಏನು ಮಾಡಬೇಕು ನಾವು? ಸೇವೇತ ಪರಮಾಚಾರ್ಯಂ ಶಿಷ್ಯೋ ಭಕ್ತಿ ಭಯಾನ್ವಿತಃ. ಶಿಷ್ಯನಾದವನು ಗುರುಗಳ ಬಳಿಗೆ ಹೋದ ಮೇಲೆ ಮೊದಲು ಏನು ಮಾಡಬೇಕು ಅಂದ್ರೆ ಗುರುವಿನ ಸೇವೆಯನ್ನು ಮಾಡಬೇಕು. ಎಷ್ಟು ದಿವಸ ಸೇವೆ ಮಾಡ್ಬೇಕ್ರಿ? ಎಷ್ಟು ದಿವಸ ಮಾಡಬೇಕು? ಷಣ್ಮಾಸಾನ್ 6 ತಿಂಗಳ ಸೇವೆ ಮಾಡ್ಬೇಕಂತ. ಎಷ್ಟು ತಿಂಗಳ? 6 ತಿಂಗಳ. 6 ತಿಂಗಳು ಸೇವೆ ಮಾಡಿದರೂ ಗುರುಗಳು ಪ್ರಸನ್ನ ಆಗಲಿಲ್ಲ ಅಂದ್ರೆ 1 ವರ್ಷದ ತನಕ ಮಾಡಬೇಕು ಅಂತ. 1 ವರ್ಷ ಮಾಡಿದರೂ ಗುರುಗಳು ಪ್ರಸನ್ನ ಆಗಲಿಲ್ಲ ಅಂದ್ರೆ ಯಾವ ದೇಶ ಪ್ರಸೀದತಿ, ಎಲ್ಲಿವರೆಗೆ ಗುರುಗಳು ಪ್ರಸನ್ನ ಆಗೋದಿಲ್ವೋ ಅಲ್ಲಿ ತನಕ ಗುರುವಿನ ಸೇವೆಯನ್ನು ಮಾಡ್ತಾ ಇರಬೇಕು. ಹ್ಯಾಂಗೆ ಸೇವಾ ಮಾಡಬೇಕು? ಸೇವೆಗಳಲ್ಲಿ 4 ಪ್ರಕಾರ ಅದಾವ. ಎಷ್ಟು ಪ್ರಕಾರ? 4 ಪ್ರಕಾರ.
ಆಪ್ತ, ಅಂಗ, ಸ್ಥಾನ, ಸದ್ಭಾವ ಅಂತ. ಆಪ್ತ, ಅಂಗ, ಸ್ಥಾನ, ಸದ್ಭಾವ. ಸೇವೆಗಳಲ್ಲಿ 4 ಪ್ರಕಾರದ ಸೇವೆಗಳನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆಪ್ತ ಅಂದರೆ ಯಾವುದು? ಗುರುಗಳನ್ನು ನಮ್ಮ ಪರಮ ಬಂಧು, ಪರಮ ಆಪ್ತರು ಅಂತ ಭಾವನಾ ಇಟ್ಕೊಂಡು ನಿಮ್ಮ ಬಂಧು ಬಳಗದವರಿಗೆ ಯಾರಿಗಾದರೂ ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸ ಆದ್ರೆ ಅವ್ರ ಸಲುವಾಗಿ ಹೋಗಿ ದವಾಖಾನೆಯಾಗ ಬೀಳ್ತೀರಿ, ಪಡಬಾರ್ದ ಕಷ್ಟ ಎಲ್ಲ ಪಡ್ತೀರಿ, ಖರ್ಚು ವೆಚ್ಚು ಮಾಡೋಕ್ಕೂ ಹಿಂದೇಟು ಹಾಕಂಗಿಲ್ಲ. ಬೇಕಾದಷ್ಟು ಖರ್ಚಾಗಲಿ ನನ್ನ ಮಗನ ಉಳಿಸ್ಕೊಡ್ರಿ ಅಂತ ಡಾಕ್ಟ್ರಿಗೆ ಹೇಳ್ತೀರಿ. ಏನೆಲ್ಲ ಸೇವಾ ಮಾಡ್ಲಿಕ್ಕೆ ತಯಾರಾಗ್ತೀರಿ, ಹೌದಿಲ್ಲ? ಹಂಗೆ ಬಂಧುಗಳಿಗಾಗಿ ಯಾವ ರೀತಿ ನಾವು ಏನೆಲ್ಲವನ್ನು ಮಾಡ್ಲಿಕ್ಕೆ ತಯಾರಾಗ್ತೀವೋ ಹಂಗೆ ಗುರುಗಳನ್ನು ಕೂಡ ನಮ್ಮ ಆಪ್ತರು ಅಂತ ಭಾವಿಸಿಕೊಂಡು ಅವರ ಸೇವೆಯನ್ನು ಮಾಡುವಂಥದ್ದು ಏನದಲ್ಲ ಅದಕ್ಕೆ ಆಪ್ತ ಸೇವೆ, ಆಪ್ತ ಸೇವೆ ಅಂತ ಕರೀತಾರೆ. ಖರೆ ಹೇಳಬೇಕು ಅಂದ್ರೆ ನಿಜವಾದ ಬಂಧು ಯಾರು ಅಂದ್ರೆ ಗುರುನೇ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು, ಗುರುವಿಗೆ ಮಿಕ್ಕಿನ ಬಂಧುಗಳುಂಟೇ ಸರ್ವಜ್ಞ. ಸರ್ವಜ್ಞ ಕವಿ ಹೇಳ್ತಾನೆ. ಬಂಧುಗಳಾದವ್ರು ಏನು ಮಾಡ್ತಾರೆ ಅಂದ್ರೆ ಇದ್ದಾಗ ಬರ್ತಾರ, ಖಾಲಿ ಆಗೋ ತನಕ ಉಣ್ತಾರ, ಖಾಲಿ ಆದಮೇಲೆ ಜಾಗ ಖಾಲಿ ಮಾಡ್ತಾರೆ. ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು. ಬರ್ತಾರ, ಉಣ್ತಾರ, ಹೋಗ್ತಾರ, ಹೊರತು ನಮ್ಮ ಬಂಧನವನ್ನು ಕಳೆಯುವ ಶಕ್ತಿ ಯಾವ ಬಂಧುಗಳಿಗೂ ಇಲ್ಲ. ಬಂಧನವನ್ನು ಕಳೆಯುವ ಬಂಧು ಯಾರು ಅಂದ್ರೆ ಅದು ಕೇವಲ ಗುರು ಅನ್ನುವಂಥ ಮಾತನ್ನು ಸರ್ವಜ್ಞ ಹೇಳ್ಕೊಂಡು. ಬಂಧನವನ್ನು ದೂರ ಮಾಡುವಂಥ ನಿಜವಾದ ಬಂಧು ಗುರು. ಅದಕ್ಕನ ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಪಾದದ ಕೆರುವಾಗಿ ಗುರುವಿನ ಹತ್ತಿರಿರುವೆಂದು ಸರ್ವಜ್ಞ ಅಂತ. ಏನಾಗು ಪ್ರಸಂಗ ಬಂದರೂ ಕೂಡ ಆಗು, ಅದರ ಗುರುಗಳ ಹತ್ತಿರ ಇದ್ದು ಅವ್ರ ಸೇವಾ ಮಾಡುವಂಥ ಸರ್ವಜ್ಞ ಕವಿ ಬರ್ಕೊಂಡು ಬರ್ತಾನೆ. ಅದಕ್ಕಾಗಿ ಬಂಧುಗಳು ಯಾರು ಅಂತಂದ್ರೆ ಒಬ್ಬ ಸುಭಾಷಿತಕಾರ ಹೇಳ್ತಾನೆ ನೋಡ್ರಿ, ಯಾರು ನಿಜವಾದ ಬಂಧುಗಳು? ಉತ್ಸವೇ ವ್ಯಸನೇ ಚೈವ ದುರ್ಭಿಕ್ಷೆ ಶತ್ರು ವಿಗ್ರಹೇ ರಾಜದ್ವಾರೇ ಸ್ಮಶಾನೇ ಚ ಯಹ ತಿಷ್ಠತಿ ಸಬಾಂಧವ. ಸಬಾಂಧವ ಉತ್ಸವದಲ್ಲಿ, ಉತ್ಸವ ಅಂದ್ರೆ ನಮಗೆ ವಿಶೇಷ ಮಾನ ಮರ್ಯಾದೆ ಸಂದರ್ಭದಲ್ಲಿ. ವ್ಯಸನೆ ಅಂದರೆ ಚಿಂತೆಯಲ್ಲಿ, ಏನಾದರೂ ಆಗಬಾರ್ದು ಅನಾಹುತಾಗಿ ನಮಗೆ ಚಿಂತೆ ಆಗ್ತಿತ್ತು ಅಂದ್ರೆ ಆ ಸಮಯದಲ್ಲಿ. ದುರ್ಭಿಕ್ಷೆ, ದುರ್ಭಿಕ್ಷೆ ಅಂದರೆ ಬರಗಾಲ ಬರ್ತದಲ್ಲ, ಆ ಬರಗಾಲದ ಸಮಯದಲ್ಲಿ. ಶತ್ರು ವಿಗ್ರಹೇ, ಶತ್ರುಗಳ ಕಾಟ ನಮಗೆ ಹೆಚ್ಚಾದಾಗ. ರಾಜದ್ವಾರೇ, ರಾಜಮನ್ನಣೆ ಸಿಗೋ ಕಾಲಕ್ಕೆ. ಕೊನೆಗೆ ಸ್ಮಶಾನೇಚ, ಸ್ಮಶಾನಕ್ಕೆ ಹೋಗುವಾಗಲೂ ಕೂಡ ಯಾವಾಗಲೂ ಯಾರು ನಮ್ಮ ಜೊತೆಗಿರ್ತಾರೋ ಅವರೇ ನಿಜವಾದ ಬಂಧುಗಳು ಅಂತ ಕರೆಸ್ಕೊಳ್ತಾರೆ. ಅವರೇ ನಿಜವಾದ ಬಂಧುಗಳು ಅಂತ. ಈಗ ನಾವೇನು ಬಂಧುಗಳಂತ ಅಂದ್ಕೊಂಡಿವಲ್ಲ, ಅವ್ರು ಯಾವಾಗ ಇರ್ತಾರೆ ಗೊತ್ತಾನ? ಉತ್ಸವೇ ಎಸ್ ಸರ್ ಬಂದು ಹಾಜರಿರ್ತಾರೆ. ವ್ಯಸನೆ ಓಡಿ ಹೋಗಿರ್ತಾರ. ಅವ ಚಿಂತೆ ಕುಂತನೋ ಮರ ಆದ್ರೆ ಮತ್ತು ನಮಗೆಲ್ಲಿ ಕಿರಿಕಿರಿ ಅದಕ್ಕೆ ಸಮೀಪ ಹ್ಯಾಂಗಿಲ್ಲ. ದುರ್ಭಿಕ್ಷೆ, ನಿಮ್ಮೂರಿಗೆ ಏನಾರೇ ಬರಗಾಲ ಬಂತಂದ್ರೆ ಬೀಗರು ಬಿಜರು ಬರ್ತಾರ? ಬರಂಗಿಲ್ಲ, ಯಾರೂ ಬರಂಗಿಲ್ಲ. ಭಾಳ ಕಷ್ಟದಾಗ ಅದಾರ ಅವರು, ಸಮೀಪ ಹೋಗೋದು ಬೇಡ ಅಂತಾರೆ. ಶತ್ರುಗಳ ಕಾಟ ಹೆಚ್ಚಾತು ಅಂದ್ರೆ ಅವನ್ನ ಹುಡುಕ್ಯಾಡ್ಕೊಂಡು ಬೆನ್ನು ಹತ್ತಾರೋ ಮರ ಹೋದ್ರೆ ನಮಗೆ ಬಿದ್ದಿದ್ದಾವೆ ಏಟು, ಸುಮ್ ದೂರ ಇರೋನು ಅಂತಾರ. ರಾಜದ್ವಾರೇ ಎಸ್ ಸರ್ ಹಾಜರಿರ್ತಾರಲ್ಲ. ಹಿಂಗೆ ಸುಖದೊಳಗೆ ಮಾತ್ರ ಬಂಧುಗಳು ಬರ್ತಾರ, ಕಷ್ಟದೊಳಗೆ ಬರಂಗಿಲ್ಲ. ಅದಕ್ಕೆ
ನಿಜಗುಣ ಶಿವಯೋಗಿಗಳು ವ್ರಣಕ್ಕೆ ಮುಸುರುವ ನೊಣಗಳಂದದಿ ಬಂಧುಗಳು ಅಂತ. ಈ ಮುಸುರು ಬಿದ್ದಾಗ ಮುಕೃತವಲ್ಲ ನೊಣ, ಎಲ್ಲಿ ತನಕ ಮುಕೃತವವು? ಮುಸುರು ಇರೋ ತನಕ. ಮುಸುರು ಸ್ವಚ್ಛ ಆತಂದ್ರೆ ನೊಣ ಇರಂಗಿಲ್ಲ ಅಲ್ಲಿ. ಬಂಧುಗಳು ಹಂಗ ಅಂತ. ನಮ್ಮ ಹತ್ರ ಸಂಪತ್ತಿರೋ ತನಕ ಬರ್ತಾರ, ಸುಖ ಇರೋ ತನಕ ಬರ್ತಾರ, ಸಮೃದ್ಧಿ ಇರೋ ತನಕ ಬರ್ತಾರ. ಅದು ಖಾಲಿ ಆಯ್ತು ಅಂದ್ರೆ ಅವರು ಹೋಗಿಬಿಡ್ತಾರ. ಆದರೆ ಗುರು ಹಂಗಲ್ಲ. ಎಲ್ಲ ಸಮಯದಲ್ಲಿ ನಮ್ಮ ಹತ್ರ ಇದ್ದು ನಮ್ಮನ್ನು ಕಾಪಾಡುವಂಥವನೇ ನಿಜವಾದ ಗುರು ಅಂತ ಕರೆಸ್ಕೊಳ್ತಾನೆ. ನಿಜವಾದ ಗುರು. ಗುರುನೂ ವಿಚಾರ ಮಾಡಿದರೆ ಯಾವಾಗಲೂ ನಮ್ಮ ಜೊತೆಗೆ ಇರಂಗಿಲ್ಲ. ಎಲ್ಲಿರ್ತಾನ? ಅವನ ಮಠದಾಗ ಅವ ಇರ್ತಾನೆ, ನಮ್ಮ ಮನ್ಯಾಗ ನಾವಿರ್ತೀವಿ. ಆದರೆ ಗುರುಗಳು ಉಪದೇಶ ಮಾಡಿರುವಂತಹ ಜ್ಞಾನ ನಮ್ಮ ಹತ್ರ ಯಾವಾಗಿರ್ತದ, ಆ ಜ್ಞಾನದ ರೂಪದಲ್ಲಿ ಗುರು ನಮ್ಮ ಯಾವಾಗಲೂ ಜೊತೆಗಿರ್ತಾನೆ. ಗುರು ಕರುಣಿಸಿರುವಂಥ ಲಿಂಗ ಯಾವಾಗಲೂ ನಮ್ಮ ಜೊತೆಗಿರ್ತದೆ. ಆ ಲಿಂಗದ ರೂಪದಿಂದ ಗುರು ನಮ್ಮ ಹತ್ರ ಇರ್ತಾನೆ. ಅದಕ್ಕೆ ಗುರುಗಳನ್ನೇ ನಮ್ಮ ಪರಮ ಬಂಧುಗಳು ಅಂತ ಭಾವನೆಯನ್ನು ಇಟ್ಕೊಂಡು ಅವರ ಸೇವೆಯನ್ನು ಮಾಡೋದು ಆಪ್ತ ಸೇವೆ. ಆಪ್ತ ಸೇವೆ. ಆಮೇಲೆ ಎರಡನೇದ್ದು ಅಂಗ ಸೇವೆ. ನಮ್ಮ ಅವಯವಗಳನ್ನು ನಾವು ಹೆಂಗೆ ಕಾಳಜಿ ತಗೋತೀವಿ, ಉಪಚಾರ ಮಾಡ್ಕೊಳ್ತೀವಿ. ನಮ್ಮ ಬಂಧು ಬಾಂಧವ್ರದ್ದು, ಗುರು ಹಿರಿಯರದು ಪ್ರಸಂಗ ಬಂದ್ರೆ ಅಂಗ ಸೇವೆಯನ್ನು ಮಾಡ್ತೀವಿ. ಕೈಕಾಲು ಒತ್ತೀವಿ, ತಲೆ ಒತ್ತೀವಿ, ಮೈಕೈ ಒತ್ತೀವಿ, ಮಾಡ್ತೀವಿ. ಇದಕ್ಕೆ ಅಂಗ ಸೇವೆ, ಅಂಗ ಸೇವೆ ಅಂತ ಕರ್ಕೊಂಡು ಬರ್ತಾರೆ. ಗುರುಗಳ ಅವಯವಗಳನ್ನು ಕಾಪಾಡುವಂತಹ ಕಾರ್ಯವನ್ನು ಏನು ನಾವು ಮಾಡ್ತೀವಲ್ಲ ಅದಕ್ಕೆ ಅಂಗ ಸೇವೆ. ಆಮೇಲೆ ಮೂರನೇದು ಸ್ಥಾನ. ನಾವು ವಾಸಿಸುವಂಥ ಮನೆಯನ್ನು ಹೆಂಗೆ ನಾವು ಸ್ವಚ್ಛ ಇಟ್ಕೋತೀವಲ್ಲ, ಹಂಗೆ ಗುರುಗಳು ವಾಸ ಮಾಡುವಂಥ ಸ್ಥಾನವನ್ನು, ಇದು ಕೂಡ ನಂದೇ ಅದ, ನನ್ನ ಮನೆಯೇ ಅಂತ ತಿಳ್ಕೊಂಡು ಅದನ್ನು ಸ್ವಚ್ಛಗೊಳಿಸೋದು, ಪವಿತ್ರಗೊಳಿಸೋದು, ಅದು ಸ್ಥಾನ ಸೇವೆ ಅಂತ ಕರೆಸ್ಕೊಳ್ತದೆ. ಈಗ ಇಲ್ಲಿ ಕಾರ್ಯಕ್ರಮ ನಡೆದದ, ಕಾಡಸಿದ್ದೇಶ್ವರ ಮಠ ಅದ. ಕಾರ್ಯಕ್ರಮ ಇದ್ದಾಗ ಸರಿ, ಇರದೇ ಇದ್ದಾಗ ಸರಿ, ದಿನಾಲು ಬಂದಿಲ್ಲ ನಾನು ಸೇವಾ ಮಾಡಬೇಕು ಅಂತ ಹೇಳಿ ಇದನ್ನು ಸ್ವಚ್ಛ ಮಾಡೋ ಸೇವೆ ಮಾಡಿದ್ರೆ ಅಂದ್ರೆ ಅದಕ್ಕೆ ಸ್ಥಾನ ಸೇವೆ ಅಂತ ಕರೆಸ್ಕೊಳ್ತದೆ. ಸ್ಥಾನ ಸೇವೆ ಅಂತ ಕರೆಸ್ಕೊಳ್ತದೆ. ಆಮೇಲೆ ಮೂರನೇದ್ದೇ ನಾಲ್ಕನೇದ್ದೇ ಸದ್ಭಾವ. ಸದ್ಭಾವ. ಈ ನಾಲ್ಕು ಸೇವೆಗಳಲ್ಲಿ ಬಹಳ ಶ್ರೇಷ್ಠವಾಗಿರುವಂಥ ಸೇವೆ ಯಾವುದು ಅಂದ್ರೆ ಸದ್ಭಾವ. ನೀವು ಉಳಿದೆಲ್ಲ ಸೇವೆಗಳನ್ನು ಕಾಡೋ ದೇವ್ರ ಕಾಟಾಚಾರಕ್ಕಂತ ತಿಳ್ಕೊಂಡು ಮನಸ್ಸಿರ್ಲಾರ್ದ ಮಾಡಿದ್ರಿ ಅಂದ್ರೆ ಫಲ ಕೊಡೋಂಗಿಲ್ಲ. ಸದ್ಭಾವ ಅನ್ನೋದು ಮೂರು ಸೇವೆಗಳಲ್ಲಿ ಇರಬೇಕು. ಮೂರು ಸೇವೆಗಳಲ್ಲಿ ಇರಲೇಬೇಕಾಗಿರುವಂತಹ ಯಾವ ಸೇವೆ ಅಂತ ಕೇಳಿದ್ರೆ ಅದು ಸದ್ಭಾವ. ಸದ್ಭಾವ ಅಂತ ಯಾವುದಕ್ಕೆ ಕರೀತಾರ ಅಂತಂದ್ರೆ, ಗುರು ಪರಮಾತ್ಮನ ಪ್ರತ್ಯಕ್ಷ ರೂಪ, ಅವನ ಸೇವೆಯನ್ನು ಮಾಡೋಣದರಿಂದ ನನ್ನ ಎಲ್ಲ ಇಷ್ಟಾರ್ಥಗಳು ಪೂರ್ಣ ಆಗ್ತವ ಅನ್ನುವಂತಹ ಭಾವನೆಯನ್ನು ಇಟ್ಕೊಂಡು ಶ್ರದ್ಧೆಯಿಂದ ಮಾಡುವಂಥ ಸೇವೆಯನ್ನೇ ಸದ್ಭಾವ, ಸದ್ಭಾವ ಅಂತ ಕರೀತಾರೆ. ಯದ್ಭಾವಂ ತದ್ಭವತಿ, ಯದ್ಭಾವಂ ತದ್ಭವತಿ. ಒಂದು ಸಣ್ಣ ದೃಷ್ಟಾಂತ ಹೇಳಿ ಮುಗಿಸ್ಬಿಡ್ತೀವಿ. ಗುರು ಶಿಷ್ಯರು ಕೂಡಿಕೊಂಡು ಸಂಚಾರ ಮಾಡ್ತಾ ಮಾಡ್ತಾ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇದ್ರು. ಗುರುಗಳ ಮೇಲೆ ಶಿಷ್ಯನ ಭಕ್ತಿನೂ ಅಪ್ರತಿಮವಾಗಿತ್ತು. ಶಿಷ್ಯನ ಮೇಲೆ ಗುರುಗಳ ವಾತ್ಸಲ್ಯನೂ ಅಷ್ಟೇ ಪರಿಪೂರ್ಣವಾಗಿತ್ತು. ಹೋಗೋ ಕಾಲಕ್ಕೆ ಗುರುಗಳ ಕೈಯಲ್ಲಿರುವ ಎಲ್ಲ ಸಾಮಗ್ರಿಗಳನ್ನು ಶಿಷ್ಯ ಭಾರ ಆದರೂ ಕೂಡ ತಾನೇ ಹೊತ್ತುಕೊಂಡು ಗುರುಗಳನ್ನು ಹಿಂಬಾಲಿಸ್ತಾ ಇದ್ದ. ಊರು ಮುಟ್ಟಬೇಕು ಅನ್ನುವಂತಹ ಅವಸರದೊಳಗೆ ಒಂದು ಕಾಡಿನ ಮೂಲಕ ಹಾದು ಹೋಗುವ ಮಾರ್ಗದಲ್ಲಿ ಸಾಕ್ತಾ ಇದ್ದರು. ಏನಾಯಿತು ಅಂದ್ರೆ ಕಾಡ ಮಧ್ಯದಲ್ಲಿ ಹೋದಾಗ ಕತ್ಲಾಗಿಬಿಡ್ತು, ಸೂರ್ಯ ಮುಳುಗಿಬಿಟ್ಟ.
ಅವಾಗೆಲ್ಲ ನಡ್ಕೋತಾ ಹೋಗಬೇಕಾಗಿರುವಂಥ ಕಾಲ. ಹೋಗ್ತಾ ಹೋಗ್ತಾ ಕತ್ಲಾದ ಕೂಡಲೇ ಇನ್ನು ಊರು ಮುಟ್ಟಕ್ಕಾಗಂಗಿಲ್ಲ, ಹೆಂಗೆ ಮಾಡೋದು ಅಂತ ಹೇಳಿ ಗುರು ಶಿಷ್ಯರಿಬ್ಬರು ಮಾತಾಡಿಕೊಂಡು ಇಲ್ಲೇ ವಸತಿ ಮಾಡೋನು, ಬೆಳಕಾದ್ಮೇಲೆ ನಾಳೆ ಪ್ರಯಾಣ ಮಾಡಿದ್ರೆ ಆಯಿತು ಅಂತ ಅಲ್ಲೇ ಒಂದು ದಾರಿ ಪಕ್ಕಕ್ಕೆ ಒಂದು ಚಲೋ ಗಿಡದ ಕೆಳಗಡೆಗೆ ಜಾಗ ನೋಡಿಕೊಂಡು ಇಲ್ಲೇ ಮುಕ್ಕಾಂ ಮಾಡೋನು ಅಂತ ತೀರ್ಮಾನ ತಗೊಳ್ತಾರೆ. ದಟ್ಟ ಅರಣ್ಯ, ಅದು ಕಾಡು ಪ್ರದೇಶ. ಅವಾಗ ನಾವಿಬ್ಬರು ಇಲ್ಲಿ ಮಲ್ಕೊಂಡ್ವಿ ಅಂದ್ರೆ ರಾತ್ರಿ ಕಾಡು ಪ್ರಾಣಿಗಳು ಬಂದು ಅಂದ್ರೆ ನಾವಿಬ್ಬರು ಅದಕ್ಕೆ ಆಹಾರ ಆಗಿ ಹೋಗಿಬಿಡ್ತೀವಿ. ಇಬ್ಬರು ಅದಕ್ಕೆ ಆಹಾರ ಆಗಿ ಹೋಗಿಬಿಡ್ತೀವಿ. ಹೆಂಗೆ ಮಾಡೋದು ಅಂತ ಹೇಳಿ ಅವರಿಬ್ಬರು ಏನಂತ ಮಾತಾಡ್ಕೊಳ್ತಾರೆ ಅಂದ್ರೆ, ಒಂದು ಅರ್ಧ ರಾತ್ರಿ ನಾನು ಕಾವಲ ಮಾಡ್ತೀನಿ, ಒಂದು ಅರ್ಧ ರಾತ್ರಿ ಎಚ್ಚರಿದ್ದು ನೀನು ಕಾವಲ ಮಾಡಬೇಕು, ಒಂದು ಅರ್ಧ ನಿದ್ದೆ ನಾನು ಮಾಡ್ತೀನಿ, ಅರ್ಧ ನಿದ್ದೆ ನಾನು ಮಾಡ್ತೀನಿ ಅಂತ ಹಿಂಗಿಬ್ಬರು ಪಾಲ ಹಚ್ಕೊಂಡ್ರು. ಪಾಲ ಹಚ್ಕೊಂಡು ಗುರುಗಳು ಶಿಷ್ಯನಿಗೆ ಹೇಳ್ತಾರೆ, ಅರ್ಧ ನಾನು ಮಲ್ಕೊಳ್ತೇನೆ, ಅರ್ಧ ನೀನು ಮಲ್ಕೋ ಅಂತ. ಅವಾಗ ಶಿಷ್ಯ ಏನಂತಾನಂದ್ರೆ, ಗುರುಗಳೇ, ನನ್ನ ದೇಹ ದಷ್ಟಪುಷ್ಟದ, ನಾನಿನ್ನೂ ಆರೋಗ್ಯಪೂರ್ಣನಾಗಿದ್ದೀನಿ, ನೀವು ಪೂರ್ಣ ನಿದ್ರೆ ಮಾಡಿರಿ. ನಿಮ್ಮ ನಿದ್ರೆ ಪೂರ್ಣ ಆಯಿತು ಅಂದ್ರೆ ಆವಾಗ ನೀವು ಎಚ್ಚರ ಆದ್ರಂದ್ರೆ ನಾ ಮಕ್ಕೋತೀನಿ, ಇರಲಿಲ್ಲ ಅಂದ್ರೆ ರಾತ್ರಿ ಎಲ್ಲ ನಾನೇ ಕವಲ ಮಾಡ್ತೀನಿ, ನೀವು ಆರಾಮ್ ವಿಶ್ರಾಮ ಮಾಡಿರಿ ಅಂತ ಗುರುಗಳಿಗೆ ಹೇಳ್ತಾನೆ. ಆವಾಗ ಗುರುಗಳು, ಇಲ್ಲ ಇಲ್ಲ, ದೇವರು ಇದನ್ನು ಒಪ್ಪಂಗಿಲ್ಲ, ಅರ್ಧ ನಾನು ಮಲ್ಕೊಳ್ತೇನೆ, ಅರ್ಧ ನೀನು ಮಲ್ಕೊ. ಆವಾಗ ಶಿಷ್ಯ ಅಂದ, ಮೊದಲು ನೀವು ವಿಶ್ರಾಂತಿ ಮಾಡಿರಿ, ನೀವು ಎಚ್ಚರ ಆದ್ರೆ ಉಳಿದದ್ದು ನೋಡೋಣ ಅಂತ ತಿಳ್ಕೊಂಡು ಹೇಳಿ ತಂದಿರುವಂಥ ಹಣ್ಣು ಹಂಪಲುಗಳನ್ನು ಗುರುಗಳಿಗೆ ಪ್ರಸಾದ ಮಾಡಿಸಿ ತಾನು ಸ್ವಲ್ಪ ಊಟ ಮಾಡಿಕೊಂಡು ಗುರುಗಳನ್ನು ಮಲಗಿಸ್ತಾನೆ. ಗುರುಗಳು ಮಲಗಿದ ಮೇಲೆ ಅವರು ಟಕ್ ಇರ್ತದೆ, ಅರ್ಧ ರಾತ್ರಿ ಹೇಳ್ಬೇಕು, ಶಿಷ್ಯನ ಮಲಗಿಸ್ಬೇಕು ಅಂತ ಹೇಳಿ. ಬಹುತೇಕ ನೀವು ಮಲಗುವಾಗ ಒಂದು ಸಮಯವನ್ನು ಮನಸ್ಸಿನೊಳಗೆ ನಿಗದಿ ಮಾಡಿಕೊಂಡು ಇಷ್ಟೊತ್ತು ಹೇಳಬೇಕು ಅಂತ ಪಕ್ಕಾ ಸಂಕಲ್ಪ ಮಾಡಿ ಮಲ್ಕೊಂಡ್ರೆ ಅಂದ್ರೆ ಅಲಾರಾಮ್ ಬೇಕಾಗೋದೇ ಇಲ್ಲ, ಎದ್ದ ಬಿಡ್ತೀರಿ. ನಮ್ಮ ಮೈಂಡ್ದೊಳಗೂ ಅಲಾರಾಮ್ ಇರ್ತೈತಿ, ಗಡಿಯಾರ ನಡೀತಾ ಇರ್ತೈತಿ, ಚಾಲು ಇರ್ತೈತಿ. ಇಲ್ಲೇ ಅಥಣಿಯೊಳಗೊಬ್ಬ ಮಾನವ ಕಂಪ್ಯೂಟರ್ ಅಂತದಾನ, ಕಣ್ಣಿಲ್ಲ ಅವನಿಗೆ, ಆದ್ರೆ ಕಣ್ಣು ಇಲ್ಲ, ಕೈಯಾಗ ಗಡಿಯಾರನೂ ಇಲ್ಲ. ಈಗ ಟೈಮ್ ಎಷ್ಟಾಗೈತಿ ಅಂತ ಕೇಳಿದ್ರೆ ಥಟ್ ಅಂತ ಹೇಳ್ತಾನೆ, ಕರೆಕ್ಟ್ ನಿಮಿಷ ಸೆಕೆಂಡ್ ಸಮೇತ ಹೇಳ್ತಾನೆ. ಅವನ ತಲೆಯೊಳಗೆ ಗಡಿಯಾರ ತಿರ್ತಿರ್ತೈತೆ. ಕತ್ಲಾಗೈತೋ, ಈ ಪಿ ಎಮ್ ಎಷ್ಟು ಗಂಟೆ ಎಷ್ಟು ನಿಮಿಷ ಕರೆಕ್ಟ್ ಹೇಳ್ತಾನೆ. ಅವ ಅದ್ಭುತ ಶಕ್ತಿ, ಒಂದು 10,000 ಮೊಬೈಲ್ಗಳು ಕಂಠಪಾಠದ ಅವನಿಗೆ, 10,000 ಮೊಬೈಲ್. ಅವನಿಗೆ ಲೆಕ್ಕ ಮಾಡಕ್ಕೆ ಕೊಟ್ರೆ, ನೀವು ಕ್ಯಾಲ್ಕುಲೇಟ್ರ್ ತೊಗೊಂಡು ಕುಂತ್ರಿ ಅಂದ್ರೆ ನೀವು ಕ್ಯಾಲ್ಕುಲೇಟ್ರ್ ಮಾಡೋದ್ರೊಳಗನ ಲೆಕ್ಕ ಹೇಳಿರ್ತಾನೆ ಅವ, ಅದಕ್ಕೆ ಉತ್ತರ ಹೇಳಿರ್ತಾನೆ. ಅವನನ್ನು ಕರೆಸ್ತೀವಿ, ಇಲ್ಲೇ ನಿಮಗೆಲ್ಲ ಪರಿಚಯ ಮಾಡಿಸ್ಕೊಡ್ತೀವಿ ಅವನ್ನ. ಹಿಂಗೆ ಅಲಾರಾಮ್ ಅನ್ನೋದು ಮೈಂಡ್ ಸೆಟ್ ಇರಬೇಕು. ಗುರುಗಳು ಟಕಟಕಿ ಒಳಗೆ ಮಲ್ಕೊಂಡಿರ್ತಾರೆ, ಮಧ್ಯರಾತ್ರಿಗೆ ಸರಿಯಾಗಿ ಎಚ್ಚರ ಆಗ್ತದೆ. ಎದ್ದ ಮೇಲೆ ಅಲ್ಲಿ ತನಕ ಶಿಷ್ಯ ಕಾವಲ ಮಾಡ್ತಾನೆ. ಆಮೇಲೆ ಮಧ್ಯರಾತ್ರಿಗೆ ಗುರುಗಳು ಎದ್ದು, ನನ್ನ ನಿದ್ದೆ ಮುಗೀತು, ಇನ್ನು ನನಗೆ ನಿದ್ದೆ ಹತ್ತಂಗಿಲ್ಲ, ನೀ ಮಲ್ಕೋ ಅಂತ ಅವನು ಮಲಗಿಸ್ತಾನೆ. ಹಿಂಗೆ ಶಿಷ್ಯ ಮಲ್ಕೊಳ್ತಾನೆ. ಆ ಗಿಡಕ್ಕೆ ಬೆನ್ನು ಹಚ್ಕೊಂಡು ಗುರುಗಳು ಆ ಕಡೆ ಈ ಕಡೆ ನೋಡ್ಕೋತ ಕುಂಡಿರ್ತಾರೆ. ಕೂಡ್ರದ್ರಾಗನ ಏನಾಗತ್ತಂದ್ರೆ, ಶಿಷ್ಯ ಮಲ್ಕೊಂಡು ಒಂದು ತಾಸು ಆಗಿರಲಿಲ್ಲ, ಒಂದು ವಿಶಾಲವಾಗಿರುವಂಥ ಸರ್ಪ, ಹಾವು ಶಿಷ್ಯನ ಕಡೆಗೇನೆ ಹರಿದು ಬರ್ತಿರ್ತದೆ. ಶಿಷ್ಯನ ಕಡೆಗೆ ಹರಿದು ಬರೋದನ್ನು ನೋಡಿ ಗುರುಗಳು ಥಟ್ ಅಂತ ಎಚ್ಚರಾಗಿ ತಮ್ಮ ಕೈಯೊಳಗಿರುವಂಥ ಬಡಿಗೆನ ಆ ಹಾವಿಗೆ ಅಡ್ಡ ಹಾಕ್ತಾರೆ. ಅಡ್ಡ ಹಾಕಿದ ತಕ್ಷಣವೇ ಆ ಸರ್ಪ ಮನುಷ್ಯರ ಭಾಷೆಯಲ್ಲಿ ಮಾತಾಡೋಕ್ಕೆ ಚಾಲು ಮಾಡ್ತದೆ. ಗುರುಗಳೇ, ನೀವು ಅಡ್ಡ ಬರಬೇಡ್ರಿ, ಏನೇ ಇದ್ದರೂ ಅವಾಗ ನನಗೈತಿ, ನಾನು ಅವನ್ನ ಕಚ್ಚಲಾರ್ದ ಹೋಗಂಗಿಲ್ಲ, ನೀವು ಅಡ್ಡ ಬಂದ್ರಿ ಅಂದ್ರೆ ನಿಮ್ಮ ಪರಿಣಾಮನೂ ನೆಟ್ಟಿಗಿರಂಗಿಲ್ಲ, ದೂರ ಸರಿ ಅಂತ ಹೇಳ್ತದೆ. ಆವಾಗ ಗುರುಗಳು ಮನುಷ್ಯರ ಭಾಷೆಯೊಳಗೆ ಮಾತಾಡೋದನ್ನು ಕೇಳಿ ಆಶ್ಚರ್ಯಚಕಿತರಾಗಿ
ಅಲ್ಲೋ ನನ್ನ ಶಿಷ್ಯ ಅವನ್ಯಾಕೆ ಕಚ್ಚಬೇಕಂತ ನಿನಗೇನೂ ಮಾಡಿಲ್ಲ ಪ್ರಾಣಿ ಲೋಕದಲ್ಲಿ ತನಗೆ ಅಪಾಯ ಮಾಡಲಾರ್ದನ ಯಾವ ಪ್ರಾಣಿಗಳು ಯಾರಿಗೂ ಏನೂ ಮಾಡಂಗಿಲ್ಲ ಆದ್ರೆ ತನ್ನ ಪಾಡಿಗೆ ತಾ ಮಲ್ಕೊಂಡಾನ, ನಿನಗೆ ಧಕ್ಕೆನೂ ಹಚ್ಚಿಲ್ಲ, ಅವನು ಯಾಕೆ ಬಂದು ಕಚ್ಚಬೇಕಂತಿ ಅಂದ ಕೂಡಲೇ ಆ ಸರ್ಪ ಹೇಳ್ತದ, ಗುರುಗಳೇ ಅವನಿಗೆ ನನಗೆ ಒಂದೇ ಜನ್ಮದ ಸಂಬಂಧ ಇಲ್ಲ, 7 ಜನ್ಮದ ಸಂಬಂಧ ಐತಿ. ನಾನು ಮನುಷ್ಯನಾಗಿ ಹುಟ್ಟಿದಾಗ ಅವ ಬಂದು ಸರ್ಪ ಆಗಿ ಬಂದು ನನ್ನ ಕಚ್ಕೊಳ್ತಾನ, ಅವ ಮನುಷ್ಯನಾಗಿ ಹುಟ್ಟಿ ಬಂದಾಗ ನಾನು ಸರ್ಪ ಆಗಿ ಅವನು ಕಚ್ಚಿ ನಾನು ಕೊಲ್ತೀನಿ. ಇದು 7 ಜನ್ಮಗಳಿಂದ ನಡ್ಕೋತ ಬಂದೈತಿ. ಈಗ ಅವ ಮನುಷ್ಯನಾಗ್ಯಾನ, ನಾ ಸರ್ಪ ಆಗ್ಯಾನಿ, ಅವನು ಕಚ್ಚಿ ಕೊಂದಾಗನ ನನ್ನ ದ್ವೇಷ ತೀರೋದು, ಅಲ್ಲಿವರೆಗೆ ನಾ ಬಿಡಂಗಿಲ್ಲ ಅಂತ ಹೇಳ್ತದ. ಅವಾಗ ಗುರುಗಳಂದರು, ದ್ವೇಷ ಒಳ್ಳೆಯದಲ್ಲ, ಮತ್ತು ಹಿಂಗೆ ಎಲ್ಲಿ ತನಕ ಹೋದ್ರೂ ನಿಮ್ಮದು ಮುಗಿಯಂಗಿಲ್ಲ. ಇದು ಯಾರಾದರೂ ಒಬ್ಬರು ಸೋಲ್ಬೇಕು, ಹಿಂದೆ ಸರಿಬೇಕು, ಕ್ಷಮಾ ಮಾಡಬೇಕು, ಅವಾಗನೇ ನಿಮ್ಮ ದ್ವೇಷ ನಿಲ್ಲೋದು. ಅದಕ್ಕೆ ನನ್ನ ಶಿಷ್ಯನ ಇದೊಂದು ಸರಿ ಬಿಟ್ಬಿಡು, ದ್ವೇಷವನ್ನು ಬಿಟ್ಟೆ ಅಂದ್ರೆ ನಿನಗೂ ಒಳ್ಳೆಯದಾಗ್ತದೆ, ಮುಂದಿನ ಜನ್ಮದಲ್ಲಿ ನೀನು ಅವಾಗ ಕಚ್ಚಂಗಿಲ್ಲ, ನೀ ಹಿಂದಕ್ಕೆ ಸರದೆ ಅಂದ್ರೆ ಇಬ್ಬರಿಗೂ ಒಳ್ಳೇದಾಗ್ತದೆ ಅಂತ ಬೇಕಾದಷ್ಟು ತಿಳಿಸಿ ಹೇಳ್ತಾರೆ. ಆಗಂಗಿಲ್ಲ ಅಂತ ಹೇಳ್ತದೆ. ನಾ ಕಚ್ಚವ ಅಂದ್ರೆ ಕಚ್ಚವ. ಅವಾಗ ಗುರುಗಳಂದರು, ನಿನ್ನ ದ್ವೇಷ ತೀರೋದಕ್ಕೆ ಇನ್ನೊಂದು ಉಪಾಯ ಹೇಳ್ತೇನೆ, ಅದಕ್ಕೆ ಒಪ್ಕೋ ಅಂತಾರೆ. ಏನು? ಒಟ್ಟು ಅವನ ರಕ್ತವನ್ನು ನೀನು ಕುಡಿಬೇಕು, ಹೌದಲ್ಲೋ? ಅವನ ರಕ್ತ ಎಲ್ಲಿದ್ದಾರೆ ಅಲ್ಲ, ಅವನ ಕುತ್ತಿಗೆ ರಕ್ತನ ಬೇಕು ಅಂತ ಹೇಳ್ತದ. ಅವನ ಕುತ್ತಿಗೆ ರಕ್ತ ನನಗೆ ತಂದು ಕೊಟ್ರಿ ಅಂದ್ರೆ ನಾನು ಕಚ್ಚಂಗಿಲ್ಲ, ಅವನ ರಕ್ತ ನೀವು ತೆಗೆದು ಕೊಟ್ರಿ ಅಂದ್ರೆ ನಾನು ಅದನ್ನು ತಗೊಂಡು ಶಾಂತ ಆಗಿಬಿಡ್ತೀನಿ, ನಮ್ಮದು ದ್ವೇಷ ಇಲ್ಲಿಗೆ ಮುಗಿದು ಬಿಡ್ತದ ಅಂತ ಹೇಳ್ತದೆ ಸರ್ಪ. ಆಗ ಗುರುಗಳು ಹಣ್ಣು ಪಣ್ಣು ಹೆರ್ಚಲಿಕ್ಕೆ ಅಂತ ತಿಳ್ಕೊಂಡು ಚಾಕು ಇದ್ದಲ್ಲ, ಆ ಜೋಳಿಗೆ ಒಳಗಿನ ಚಾಕು ಅದನ್ನು ತಗೋತಾರ, ಶಿಷ್ಯನ ಎದೆ ಮೇಲೆ ಬಂದು ಕುಂಡಿರ್ತಾರೆ. ಎದೆ ಮೇಲೆ ಅಂದ್ರೆ ಕುಂಡ್ರಂಗಿಲ್ಲ, ಮೊಳಕಾಲ ಮೇಲೆ ನಿಂದಿರ್ತಾರಲ್ಲಿ. ನಿಂತ್ಕೊಂಡು ಅವನ ಕುತ್ತಿಗೆಯನ್ನು ಕೈಯಲ್ಲಿರುವಂಥ ಚಾಕುವಿನಿಂದ ಹಿಂಗೆ ತೊಗೊಂಡು ಇನ್ನೇನು ಕೈಬೇಕಂತಿರ್ತಾರೆ, ಅಷ್ಟರೊಳಗನ ಅವನಿಗೆ ಎಚ್ಚರ ಆಗಿಬಿಡ್ತೈತಿ. ಎಚ್ಚರ ಆಗ್ತದ, ಕಣ್ಣು ತೆರಿತಾನ, ಯಾರು ಅಂತ ನೋಡ್ತಾನ, ಗುರುಗಳು ಇರ್ತಾರ, ಮತ್ತೆ ಕಣ್ಣು ಮುಚ್ಚಿಬಿಡ್ತಾನ, ಮತ್ತೆ ಕಣ್ಣು ಮುಚ್ತಾನ. ಆವಾಗ ಗುರುಗಳು ಅವನ ಕುತ್ತಿಗೆಯಲ್ಲಿರುವಂತಹ ಸ್ವಲ್ಪ ಭಾಗವನ್ನು ಕಟ್ ಮಾಡಿ ಅಲ್ಲಿ ಬರ್ತಾ ಇರುವಂಥ ರಕ್ತವನ್ನು ತಗೊಂಡು ಆ ಸರ್ಪಕ್ಕೆ ಕೊಡ್ತಾರೆ. ಆ ಸರ್ಪ ರಕ್ತವನ್ನು ಕುಡಿದು ಇಂದಿಗೆ ನನ್ನ ಇವನ ದ್ವೇಷ ಮುಗಿತು ಅಂತ ಹೇಳಿ ಹೋಗಿಬಿಡ್ತದ. ಆಮೇಲೆ ಬೆಳಕಾಗ್ತದ, ಶಿಷ್ಯ ಎದ್ದುಕೊಂಡಿರ್ತಾನ, ಅವನ ಕುತ್ತಿಗೆ ಗಾಯನೂ ಆಗಿರ್ತದ. ಗುರುಗಳಿಗೆ ಆಶ್ಚರ್ಯ. ಏನು ಆಶ್ಚರ್ಯ ಅಂದ್ರೆ, ರಾತ್ರಿ ಸಮಯದಲ್ಲಿ ಚಾಕು ಕೈಯೊಳಗೆ ಹಿಡ್ಕೊಂಡು ಅವನ ಎದೆ ಮೇಲೆ ಕೂತ್ಕೊಂಡು ಇನ್ನೊಂದು ಕೈಲೇ ಕುತ್ತಿಗೆ ಹಿಡ್ದೀನಿ, ಅದನ್ನು ಕಣ್ಣು ಮುಚ್ಚಿ ನೀನು ಕಣ್ಣು ತೆರೆದು ನೋಡಿದಿ, ನಿನಗೆ ಭಯ ಆಗಲಿಲ್ಲೇನು? ಮತ್ತು ಕಣ್ಣು ಮುಚ್ಚಿದಲ್ಲಿ ನೀನು ಅಂದಾಗ ಶಿಷ್ಯ ಅಂತಾನ, ನನ್ನ ಸುತ್ತಮುತ್ತ ಏನೋ ಸ್ವಲ್ಪ ಗಲಾಟೆ ಆದಂಗೆ ಅನಿಸ್ತು, ಅದಕ್ಕೆ ಎಚ್ಚರ ಆಯ್ತು, ಕಣ್ಣು ತೆರೆದು ನೋಡಿದೆ, ನೀವು ನನ್ನ ಎದೆ ಮೇಲೆ ಕೂತ್ಕೊಂಡಿದ್ರಿ, ಕೈಯೊಳಗೆ ಚಾಕು ಇತ್ತು, ನಾನು ಎದೆ ಮೇಲೆ ಯಾರು ಕೂತ್ಕೊಂಡಾರ ಅಂತ ತಿಳ್ಕೊಂಡು ಒಂದು ಕ್ಷಣನ ನೋಡಿದೆ. ಆಮೇಲೆ ನೀವು ಇದ್ರಿ, ನಿಮ್ಮ ಕೈಯೊಳಗೆ ಚಾಕು ಇತ್ತು, ಚಾಕು ಹಿಡ್ಕೊಂಡವ್ರು ನನ್ನ ಗುರುಗಳದಾರ, ಎದೆ ಮೇಲೆ ಕೂತ್ಕೊಂಡವ್ರು ನನ್ನ ಗುರುಗಳದಾರ. ನಾನು ಎದೆ ಮೇಲೆ ಕೂತ್ಕೊಂಡಾರಂದ್ರೂ ನನ್ನದೇ ಏನೋ ಒಂದು ಕಲ್ಯಾಣದ, ಚಾಕು ಹಿಡ್ಕೊಂಡಾರಂದ್ರೂ ನನ್ನ ಕಲ್ಯಾಣಕ್ಕಾಗೇ ನನ್ನ ಗುರುಗಳು ಚಾಕು ಹಿಡ್ಕೊಂಡಿರ್ತಾರ ಅನ್ನುವಂಥ ವಿಶ್ವಾಸ ನನಗಿರೋಣದ್ರಿಂದ ನಾನು ಮತ್ತೆ ಬೇರೆ ಏನೂ ವಿಚಾರ ಮಾಡಲಾರ್ದನ ಕಣ್ಣು ಮುಚ್ಚಿದೆ ಅಂತ ಹೇಳ್ತಾನೆ. ಇದಕ್ಕೆ ಸದ್ಭಾವ ಅಂತ ಕರೀತಾರೆ. ಹಿಂಗೆ ಸದ್ಭಾವನೆಯನ್ನು ಇಟ್ಕೊಂಡು ಗುರುಗಳ ಸೇವೆಯನ್ನು ಮಾಡಬೇಕು. ಆಪ್ತ, ಅಂಗ, ಸ್ಥಾನ, ಸದ್ಭಾವ
ಈ 4 ಪ್ರಕಾರದ ಸೇವೆಗಳನ್ನು ಮಾಡ್ತಾ ಮಾಡ್ತಾ ಸಾಗಿದಾಗ ಗುರುಗಳು ಪ್ರಸನ್ನರಾಗಿ ನಮಗೆ ಇಷ್ಟಾರ್ಥವನ್ನು ಕರುಣಿಸ್ತಾರ, ಲಿಂಗವನ್ನು ಕರುಣಿಸ್ತಾರ ಅನ್ನುವಂಥ ಮಾತನ್ನು ಸಿದ್ಧಾಂತ ಶಿಖಾಮಣಿಯಲ್ಲಿ ಜಗದ್ಗುರು ರೇಣುಕ ಭಗವತ್ಪಾದರು ಉಪದೇಶವನ್ನು ಮಾಡ್ಕೊಂಡು ಬಂದವರಾಗಿದ್ದಾರೆ. ಆ ಕಾರಣಕ್ಕಾಗಿಯೇ ಬರುವ ದಿನಮಾನಗಳಲ್ಲಿ ಈಗ ನೀವೆಲ್ಲ ಪ್ರವಚನವನ್ನು ಕೇಳ್ತಾ ಬರಾಕತ್ತೀರಿ. ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಹಳಷ್ಟು ಭಕ್ತಿಯಿಂದ ಮಾಂಜರಿಯಲ್ಲಿ ಪ್ರತಿ ತಿಂಗಳ ಈ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ. ಇದರ ಮುಂದುವರಿದ ಭಾಗವಾಗಿ ಬರುವ ಒಂದು ದಿನವನ್ನು ನಿಗದಿ ಮಾಡಿ ಒಂದು 5 ದಿವಸ ಕಂಟಿನ್ಯೂ ಪ್ರವಚನವನ್ನು ಇಟ್ಕೊಂಡು ಮಾಂಜ್ರಿ ಊರಿನ ಎಲ್ಲ ಭಕ್ತರಿಗೂ ಕೂಡ ಲಿಂಗ ದೀಕ್ಷೆಯನ್ನು ಮಾಡುವಂಥ ಕಾರ್ಯಕ್ರಮವನ್ನು ಬರುವ ದಿನಮಾನಗಳಲ್ಲಿ ಆಯೋಜನೆ ಮಾಡುವಂಥ ಒಂದು ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ಸಮಯವನ್ನು ನೋಡಿಕೊಂಡು ನಮ್ಮ ವಿಚಾರ ಏನದ ಅಂದರೆ ಮಾಂಜ್ರಿ ಒಳಗೆ ಲಿಂಗ ಇರಲಾರ್ದವ್ರು ಯಾರೂ ಇರಬಾರ್ದು. ಎಲ್ಲರ ಕೊಳ್ಳಾಗೂ ಲಿಂಗ ಇಟ್ಕೊಂಡಿರಬೇಕು. ಪ್ರತಿಯೊಬ್ಬರು ದೀಕ್ಷಾ ತಗೋಬೇಕು. ಪ್ರತಿನಿತ್ಯ ಲಿಂಗ ಪೂಜೆಯನ್ನು ಮಾಡುವಂತಹ ಪದ್ಧತಿ ನಿಮ್ಮಲ್ಲಿ ಅದು ಜಾರಿಗೆ ಬರಬೇಕು ಅನ್ನುವಂತಹ ದಿಶೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋರದಿವಿ. ಅದಕ್ಕೆ ಈಗಿನಿಂದಲೇ ನೀವೆಲ್ಲ ಮಾನಸಿಕ ತಯಾರಿ ಮಾಡಿಕೊಂಡು ದೀಕ್ಷಾ ತಗೊಳ್ಳೋದಕ್ಕೆ ನಿಮ್ಮ ಹೆಸರನ್ನು ಕೊಡೋದಕ್ಕೆ ತಯಾರಾಗ್ರಿ ಅನ್ನುವಂಥ ಸೂಚನೆಯನ್ನು ನಿಮಗೆ ಕೊಡಮಾಡ್ತಾ, ಗುರು ಸೇವೆಯನ್ನು ಮಾಡೋದರಿಂದ ಗುರು ಪ್ರಸನ್ನ ಆಗ್ತಾನೆ. ಪ್ರಸನ್ನನಾಗಿರುವಂಥ ಗುರುವಿನಿಂದ ಏನು ಪಡ್ಕೋಬೇಕು ಅಂದ್ರೆ ಲಿಂಗ ದೀಕ್ಷೆಯನ್ನು ಪಡ್ಕೊಳ್ಬೇಕು. ನೀವು ಕಾರ್ಯಕ್ರಮವನ್ನು ಮಾಡೋಣದರಿಂದ ಜಗದ್ಗುರುಗಳು ಪ್ರಸನ್ನರಾಗ್ಯಾರ. ಪ್ರಸನ್ನರಾದ ಜಗದ್ಗುರುಗಳಿಂದ ಏನು ಪಡ್ಕೋಬೇಕು ಅಂದರೆ ನೀವು ಲಿಂಗ ದೀಕ್ಷೆಯನ್ನು ಪಡ್ಕೊಳ್ಬೇಕು. ಆ ಕಾರ್ಯಕ್ಕೆ ನೀವೆಲ್ಲ ಅಣಿ ಆಗಬೇಕು ಅನ್ನುವಂಥ ಕರೆಯನ್ನು ನಿಮ್ಮೆಲ್ಲರಿಗೆ ಕೊಡಮಾಡ್ತಾ, ಇವತ್ತು ವಿಶೇಷವಾಗಿ ನಮ್ಮ ಮಹಾಂತೇಶ ಶಾಸ್ತ್ರಿಗಳು ಪ್ರತಿ ತಿಂಗಳ ಪ್ರವಚನ ಕಾರ್ಯಕ್ರಮದೊಳಗೆ ಸರಿಯಾಗಿ 7 ಗಂಟೆಗೆ ಜಪಯಜ್ಞವನ್ನು ಮಾಡಿಸ್ತಾರೆ. ಮುಂದಿನ ತಿಂಗಳದಿಂದ ಹಿಡ್ಕೊಂಡು ಅದಕ್ಕೆ ನೀವೆಲ್ಲ ಏನು ಮಾಡಬೇಕು, ಮೈಕ್ ಚಾಲು ಆದಮೇಲೆ ನಿರೂಪಕರು ಅನೌನ್ಸ್ ಮಾಡಿದ ಮೇಲೆ ನಮ್ಮ ಬಾಳಗೌಡ ಪಾಟೀಲ್ರೇ ಅಥವಾ ಜಗದ್ಗುರುಗಳರೇ ಯಾರ ಸ್ವಾಮಿಗಳು ಬಂದಮೇಲೆ ಪ್ರವಚನ ಶುರು ಆದಮೇಲೆ ಬರೋಂಗಿಲ್ಲ. 7 ಗಂಟೆಗೆ ಸರಿಯಾಗಿ ನೀವು ಇಲ್ಲಿ ಬರಬೇಕು. ಜಪಯಜ್ಞ ಪ್ರಾರಂಭ ಆಗ್ತದೆ. ಜಪಯಜ್ಞ ಒಂದು 15-20 ನಿಮಿಷ ನಡೀತದೆ. ಅಷ್ಟರೊಳಗನ ಗುರುಗಳು ಜಗದ್ಗುರುಗಳು ದಯಮಾಡಿಸ್ತಾರೆ, ಕಾರ್ಯಕ್ರಮ ನಡೀತದೆ. ಅದಕ್ಕೆ ನೀವೆಲ್ಲ ಮುಂದಿನ ಶಿವಾನುಭವ ಕಾರ್ಯಕ್ರಮದಲ್ಲಿ 7 ಗಂಟೆಗೆ ಸರಿಯಾಗಿ ಜಪಯಜ್ಞಕ್ಕೆ ಬರಬೇಕು ಅನ್ನುವಂತಹ ಸೂಚನೆಯನ್ನು ನಿಮಗೆಲ್ಲ ಕೊಡಮಾಡ್ತಾ, ಇವತ್ತು ವಿಶೇಷವಾಗಿ ನಮ್ಮ ಅಭಿಷೇಕ ದೇವರು ಹಿಪ್ಪರಿಗೆ ನಮ್ಮ ಪೂರ್ವಾಶ್ರಮ ನಿಮಗೆಲ್ಲ ಗೊತ್ತಿದೆ, ಆ ಮಠದ ಉತ್ತರಾಧಿಕಾರಿಗಳು ಅವರು ಶಿವಯೋಗ ಮಂದಿರದಲ್ಲಿ ಅಧ್ಯಯನವನ್ನು ಮುಗಿಸಿಕೊಂಡು ಇಲ್ಲೇ ಶಿಬಿರದಲ್ಲಿ ಬಂದು ಉಳ್ಕೊಂಡಿದ್ದಾರೆ. ಅವರು ಕೂಡ ಇವತ್ತು ಬಂದು ನಿಮಗೆಲ್ಲ ಒಳ್ಳೆಯ ಧರ್ಮೋಪದೇಶವನ್ನು ಮಾಡಿದ್ದಾರೆ. ನಮ್ಮ ರೇಣುಕ ದೇವರಂತೂ ಇದು ಬರ್ತಾ ಇರೋದು 2ನೇ ಸಾರಿ. ನಿಮಗೆಲ್ಲ ಚಿರಪರಿಚಿತರಿದ್ದಾರೆ. ಅವರು ಕೂಡ ಸೂಟಿಗೆ ಬೆಂಗಳೂರಿನ ಗುರುಕುಲದಿಂದ ಆಗಮಿಸಿ ಇಲ್ಲೇ ಮಠದಲ್ಲಿ ಇದ್ದಾರೆ. ಬಂದು ಉತ್ತಮವಾದ ಧರ್ಮ ಸಂದೇಶವನ್ನು ನೀಡಿದ್ದಾರೆ. ಉಭಯ ದೇವರಿಗೆ ಸನ್ಮಂಗಲವನ್ನು ಹಾರೈಸಿ, ಜೊತೆಗೆ ಇವತ್ತಿನ ಮಹಾಪ್ರಸಾದ ಸೇವೆಯನ್ನು ಸಲ್ಲಿಸಿರುವಂತಹ ಮಲ್ಲಿಕಾರ್ಜುನ್ ಚನ್ಮಲ್ಲಪ್ಪ ಮಗ್ದುಮ್ ದಂಪತಿಗಳವರಿಗೂ ಕೂಡ ಅನಂತ ಸನ್ಮಂಗಲಗಳನ್ನು ಹಾರೈಸಿ, ಇವತ್ತು ವಿಶೇಷವಾಗಿ ನಮ್ಮ ಬಸವರಾಜ್ ರಾವ್ ಸಾಬ್ ನರ್ವಾಡೆಯವರು ಕಳೆದ 15 ವರ್ಷಗಳಿಂದ PUC ದ್ವಿತೀಯ ವಾರ್ಷಿಕ ಪರೀಕ್ಷೆಯಲ್ಲಿ 100ಕ್ಕೆ 100% ಫಲಿತಾಂಶವನ್ನು ಕೊಡೋದರ ಮೂಲಕ ಬಹಳ ಅದ್ವಿತೀಯವಾಗಿರುವಂಥ ಸಾಧನೆಯನ್ನು ಮಾಡಿದವರಾಗಿದ್ದಾರೆ. ಅಂತಹ ನಮ್ಮ ಬಸವರಾಜ್ ನರವಾಡೆ ಸರ್ ಅವರು ಆ ಮೂಲಕ ಉತ್ತಮ ಉಪನ್ಯಾಸಕ ಅನ್ನುವಂತಹ ಪ್ರಶಸ್ತಿಯನ್ನು ಕೂಡ ಸರ್ಕಾರದಿಂದ ಪಡೆದುಕೊಂಡವರಾಗಿದ್ದಾರೆ. ಅದು ಇಡೀ ಊರಿಗೇನೆ ಒಂದು ಹೆಮ್ಮೆ ಮತ್ತು ಗೌರವದ ಸಂಕೇತ ಅನ್ನುವಂಥ ಮಾತನ್ನು ಇಲ್ಲಿ ವ್ಯಕ್ತ ಮಾಡಿ ಅವರಿಗೂ ಕೂಡ ಸನ್ಮಂಗಲವನ್ನು ಹಾರೈಸಿ, ಇವತ್ತು ಪುಟ್ಟ ಬಾಲಕಿ ನಿರೂಪಣೆಯನ್ನು ಮಾಡ್ತಾ ಇರೋದು ನೋಡಿ ಜಗದ್ಗುರುಗಳು ಅವರಿಗೆ ಭಾಳಷ್ಟು ಖುಷಿಯಾಗಿದೆ.
ಹಿಂಗೆ ಪ್ರತಿಭೆಗಳು ತಯಾರಾದ್ರೆ ಎಲ್ಲರಿಗೂ ಅವಕಾಶ ಸಿಗ್ತದೆ, ಅವ್ರು ಬೆಳೀಲಿಕ್ಕೂ ಅವಕಾಶ ಆಗ್ತದೆ ಅನ್ನುವಂಥದ್ದನ್ನು ಇಲ್ಲೇ ವ್ಯಕ್ತ ಮಾಡ್ತಾ ಆ ಬಾಲಕಿಗೆ, ಆಯೋಜಕರಿಗೆ, ಹಿರಿಯರಿಗೆ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಆಶಿಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.